ನಮಸ್ಕಾರ ನನ್ನ ಎಲ್ಲ ಸ್ಪರ್ಧಾ ಮಿತ್ರರಿಗೂ ಐ ವೆಲ್ಕಮ್ ಯು ಆಲ್ ಟು NCC Competitive Institute, Vijayanagara, Bangalore. Let us touch upon the basics of effective communication. Yes, dear students, we are today discussing about what is communication, definition of communication, types of communication, why communication is required, and tips for effective communication. Get back to our subject. Yes, as I told you, so we are going to discuss about communication. Yes, let us discuss about what is communication. Before that, I want to clear a myth, okay? That is, communication does not mean knowing the English language. Communication does not mean knowing English language. Yes, many people have a misconception that, if I have learned English, I have learned to communicate. Sorry, these are two different things. If I have learned English and I have learned to communicate ಅಂತಂದ್ರೆ ನಾನು ಇಂಗ್ಲಿಷ್ ಕಲ್ತಿದ್ದೀನಿ ಅಂತಂದ್ರೆ ನಾನು ಕಮ್ಯುನಿಕೇಟ್ ಮಾಡ್ಬೋದು. ಇಲ್ಲ, ತಪ್ಪು ಕಲ್ಪನೆ. ಇಂಗ್ಲಿಷ್ ಈಸ್ ಅ ಲ್ಯಾಂಗ್ವೇಜ್, ಕಮ್ಯುನಿಕೇಷನ್ ಈಸ್ ಅನ್ ಆರ್ಟ್ ಆರ್ ಸ್ಕಿಲ್. ಓಕೆ, ಕಮ್ಯುನಿಕೇಷನ್ ಅನ್ನೋದು ಏನಾಗುತ್ತೆ, ಒಂದು ಆರ್ಟ್ ಆಗುತ್ತೆ, ಸ್ಕಿಲ್ ಆಗುತ್ತೆ. ಇಂಗ್ಲೀಷ್ ಅನ್ನೋದು ಒಂದು ಭಾಷೆ ಆಗುತ್ತೆ. ಸೊ ಹಾಗಾದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನೀವು ಆ್ಯಕ್ಟಿಂಗ್ ಮಾಡೋಕ್ಕೆ ಇಂಡಸ್ಟ್ರಿಗೆ ಹೋಗಬೇಕು ಅಂದರೆ ಒಂದು ಹೀರೋಯಿನ್ ಆಗಬೇಕು, ಆ್ಯಕ್ಟರ್ ಅಥವಾ ಆ್ಯಕ್ಟ್ರೆಸ್ ಆಗಬೇಕಂತಂದರೆ ನೀವು ಮೂವಿ ಇಂಡಸ್ಟ್ರಿಗೆ ಹೋಗಬೇಕಾಗುತ್ತೆ. ನಿಮಗೆ ಆ್ಯಕ್ಟಿಂಗ್ ಚೆನ್ನಾಗಿ ಬರುತ್ತೆ. ಸ್ಕ್ರಿಪ್ಟ್ ಅನ್ನೋದೇನು, ಅದು ಒಂದು ಭಾಷೆ. ಆ್ಯಕ್ಟಿಂಗ್ ಬರ್ತಿದ್ರೆ ನೀವು ಸ್ಕ್ರಿಪ್ಟನ್ನು ಕಲಿಬೋದು, ಭಾಷೆಯನ್ನು ಕಲಿಬೋದು. ಆ್ಯಕ್ಟಿಂಗೇ ಬರಲಿಲ್ಲ ಅಂತಂದರೆ ಭಾಷೆ ಬಂದರೂ ಏನು ಉಪಯೋಗ ಇಲ್ಲ. ಅಂತಂದರೆ ಅವು ಎರಡು ಟೂ ಡಿಫ್ರೆಂಟ್ ಥಿಂಗ್ಸ್ ಆಗಿಬಿಡ್ತವೆ. ಸೊ ಸ್ವಲ್ಪ ಆದರೂ ಆ್ಯಕ್ಟಿಂಗ್ ಬರಬೇಕು. ಹಾಗಾದರೆ ನಾನು ಏನು ಹೇಳ್ತಾ ಇರೋದಂತಂದರೆ ಕಮ್ಯುನಿಕೇಷನನ್ನು ನಾವು ಏನು ಮಾಡಬೇಕು, ಮಾತನಾಡುವುದನ್ನು ಕಲಿಬೇಕು. ಇಂಗ್ಲೀಷ್ ಎಷ್ಟೋ ಹುಡುಗರು ನಾನು ಕೇಳಿರೋ ಕ್ವಶನ್ ಇದೆ, ಮೇಡಮ್ ನನಗೆ ಇಂಗ್ಲೀಷ್ ಎಲ್ಲ ಬರುತ್ತೆ ಮೇಡಮ್, ಗ್ರಾಮರ್ ಬರುತ್ತೆ, ಟೆನ್ಸಸ್ ಬರುತ್ತೆ, ಆ್ಯಕ್ಟಿವ್ ವೈಸ್, ಪ್ಯಾಸಿವ್ ವೈಸ್, ಡೈರೆಕ್ಟ್, ಇಂಡೈರೆಕ್ಟ್ ಸ್ಪೀಚ್ ಎಲ್ಲ ಮಾಡಲ್ ವರ್ಬ್ಸು ನೀವು ಎಲ್ಲಿ ಹೇಳ್ತೀರಾ, ಎಷ್ಟು ಹೇಳ್ತೀರಾ ಎಲ್ಲ ಮಾಡ್ತೀನಿ. ಆದರೆ ಪ್ರಾಬ್ಲಮ್ ಬಂದು ನನಗೆ ಮಾತಾಡೋಕ್ಕೆ ಬರಲ್ಲ ಮೇಡಮ್. ಹೌದು, ಯಾಕೆ ಮಾತಾಡೋಕ್ಕೆ ಬರಲ್ಲ ಅಂತಂದರೆ ಸೋಷಿಯಲ್ ಇಂಟ್ರ್ಯಾಕ್ಷನ್ಸ್ ಇರಲ್ಲ. ಓಕೆ, ಆ್ಯಕ್ಟಿವಿಟೀಸ್ ಮೇಲೆ ಜಾಸ್ತಿ ಗಮನ ಕೊಡಬೇಕು ನಾವು. ಆ್ಯಕ್ಟಿವಿಟೀಸ್ ಯಾವಾಗ ಮಾಡ್ತೀವಿ, ವೆನ್ ಯು ಓಪನ್ ಯುವರ್ ಮೌತ್, ಓಕೆ, ಟೀಚರ್ ಕ್ಯಾನ್ ಸಜೆಸ್ಟ್ ಯು, ಓಕೆ, ದಿಸ್ ಇಸ್ ವೇರ್ ಯು ಆರ್ ಡೂಯಿಂಗ್ ರಾಂಗ್, ದಿಸ್ ಇಸ್ ವೇರ್ ಯು ಆರ್ ಡೂಯಿಂಗ್ ಕರೆಕ್ಟ್. Okay, so that is why what you have to do, are you reading or are you writing? ಏನಾದರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಓದ್ತಾ ಇದ್ದೀರಾ ಅಥವಾ ಬರೀತಾ ಇದ್ದೀರಾ ಇಂಗ್ಲೀಷ್ ಕಲಿಯೋಕ್ಕೆ? ಅಥವಾ are you watching any videos or audios? Are you watching videos? Are you listening any audios? Are you listening any good communicators audios? ಓಕೆ, ಯಾವುದಾದ್ರೂ ಅಂತಂದರೆ ಒಳ್ಳೆ ನಿಮಗೆ ಇಷ್ಟ ಆಗಿರುವಂಥ ವ್ಯಕ್ತಿಯ ಬಗ್ಗೆ ಅಥವಾ ಪೊಲಿಟಿಷಿಯನು ಆಗಿರ್ಬೋದು. ಯಾಕಂದರೆ ಎಷ್ಟೋ ಜನ ಗ್ರೇಟ್ ಪೊಲಿಟಿಷಿಯನ್ಸು ಚೆನ್ನಾಗಿ ಮಾತನಾಡೋರಿದ್ದಾರೆ. ಶಶಿ ತರೂರ್ ನೋಡಿರ್ಬೋದು ನೀವು, ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಇದೆ ಅವ್ರದ್ದು. ಅವ್ರ ವಿಡಿಯೋಸ್ಗಳನ್ನು ನೀವು ಆಡಿಯೋಸ್ ಅಥವಾ ವೀಡಿಯೋಸ್ಗಳನ್ನು ಕೇಳ್ತಾ ಇರಬೇಕು, ನೋಡ್ತಾ ಇರಬೇಕು. ಅವಾಗ ಏನಾಗುತ್ತೆ, ಯು ಕ್ಯಾನ್ ಇಂಪ್ರೂವ್ ಯುವರ್ ವೊಕ್ಯಾಬ್ಯುಲರೀಸ್, ಯು ಕ್ಯಾನ್ ಇಂಪ್ರೂವ್ ಯುವರ್ ಡಿಕ್ಷನ್ ಆಲ್ಸೋ. ಓಕೆ, ಸೊ ಸ್ಲ್ಯಾಂಗ್ ಕೂಡ ನಿಮ್ಮದು ಫ್ಲುಯೆನ್ಸಿ ಕೂಡ ನಿಮ್ಮದು ಇಂಪ್ರೂವ್ ಆಗುತ್ತೆ. ಸೊ ಈ ರೀತಿ ಮಾಡಿದರೆ ಮಾತ್ರ ಕಮ್ಯುನಿಕೇಷನ್. ಸೊ ಇಂಗ್ಲೀಷ್ ಅನ್ನೋದು ಒಂದು ಭಾಷೆ ನೋಡಿ. ಕಮ್ಯುನಿಕೇಷನ್ ಬಂತಂದರೆ ಆಟೋಮೆಟಿಕ್ಕಾಗಿ ಇಂಗ್ಲೀಷನ್ನು ನೀವು ಇಂಪ್ರೂವ್ ಮಾಡ್ಕೋಬೋದು. ವೊಕ್ಯಾಬ್ಯುಲರೀಸನ್ನು ಇಂಪ್ರೂವ್ ಮಾಡ್ಕೋಬೋದು, ಓದೋದ್ರಿಂದ, ಬರೆಯೋದ್ರಿಂದ, ಕೇಳೋದ್ರಿಂದ. ಓಕೆ, ಈ ರೀತಿ ಮಾಡೋದು ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ಬಟ್ ಫಸ್ಟ್ ಯು ಹ್ಯಾವ್ ಟು you have to communicate properly. That is very important. Okay, so it's gonna take effort. Definitely it's gonna take a effort, it's gonna take a time. Yes, you have to put up hard work for this. There is no any shortcut key for that. Okay, so you can learn, okay, language within 24 hours. Subject anna 24 hours ಅಲ್ಲಿ ಕಲಿಬೋದು. ಆದರೆ ಇಂಗ್ಲೀಷ್ ಮಾತ್ರ ಕಮ್ಯುನಿಕೇಷನ್, ಸ್ಪೆಷಲಿ ಕಮ್ಯುನಿಕೇಷನ್, ಇಟ್ ಟೇಕ್ಸ್ ಅ ಟೈಮ್. ಸೊ ಇನ್ನೂ ಒಂದು ಒಂದು ಪಾಯಿಂಟ್ ಹೇಳಬೇಕಂತಂದರೆ, ಎಲ್ಲ ಸ್ಟೂಡೆಂಟ್ಸು ಏನು ಮಾಡ್ತಾರಂತಂದರೆ, ದೇ ಪ್ರಾಕ್ಟೀಸ್ ರೈಟಿಂಗ್. ಓಕೆ, ಇಷ್ಟು ರೈಟಿಂಗನ್ನು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಆದರೆ ಒಂದು ಸಿಂಗಲ್ ಅಟರ್ ಹೆಂಗೆ ಅಟರ್ ಮಾಡಲಿಕ್ಕೂ ಅವ್ರು ಭಯ ಪಡ್ತಾರೆ. ಮೇಡಮ್ ಇಂಗ್ಲೀಷ್ ಯಾರು ಕಂಡು ಹಿಡ್ದಿದ್ದಾರೋ ಗೊತ್ತಿಲ್ಲ, ಇದು ಒಂದು ಕಬ್ಬಿಣದ ಕಡಲೆ.
ಅಂತ ಆಗಿಬಿಟ್ಟಿದೆ. ಯಾಕೆ ಅಂತಂತಂದರೆ ಪ್ರೆಸೆಂಟೇಷನ್ ಮಾಡಿರಿ ನೋ. ಸೊ ಮೇನ್ಲಿ ಯು ಹ್ಯಾವ್ ಟು ಇಫ್ ಯು ವಾಂಟ್ ಟು ಡೆವಲಪ್ ಯುವರ್ ಕಮ್ಯುನಿಕೇಷನ್ ಸ್ಕಿಲ್ಸ್, predominantly you have to focus on your activity. Okay, you have to focus on activity skills. Okay, ಅಂತಂದರೆ ಏನು ಆಕ್ಟಿವಿಟಿ ಅಂತಂದರೆ ಏನು? ಪ್ರೆಸೆಂಟೇಷನ್ ಆಗಿರ್ಬೋದು, ಬೀಟ್ ಪ್ರೆಸೆಂಟೇಷನ್, ಬೀಟ್ ಡಿಸ್ಕಷನ್ಸ್, ಬೀಟ್ ಡಿಬೇಟ್ಸ್, ಓಕೆ, ಬೀಟ್ ಸಿಚುವೇಶನಲ್ ಬೇಸ್ಡ್ ಆ್ಯಕ್ಟಿವಿಟೀಸ್, ಈ ರೀತಿಯಾದ ಆ್ಯಕ್ಟಿವಿಟೀಸ್ಗಳಲ್ಲಿ ನೀವು ಇನ್ವಾಲ್ವ್ ಆಗ್ತಾನೆ ಇರಬೇಕು. ಓಕೆ, ನೀವು ಬಿ ಪ್ರೊಆಕ್ಟಿವ್. ಓಕೆ, ಸೊ ನೀವು ಯಾವಾಗ ನೀವಾಗೆ ಓಕೆ ನಾನು ಮಾತಾಡ್ತೀನಿ, ಓಕೆ ಮಾಡಬಹುದು ಅನ್ನೋದು ನಿಮ್ಗೆ ಯಾವಾಗ ಮನಸ್ಸಲ್ಲಿ ಬರುತ್ತೆ ಆವಾಗ ಮಾತ್ರ ಯು ಕ್ಯಾನ್ ಲರ್ನ್ ಕಮ್ಯುನಿಕೇಷನ್. ಸೊ ಹಾಗಾದರೆ ನಾವು ಎಲ್ಲರೂ ಯಾರು ನಮ್ಮ ಮದರ್ ಟಂಗ್ಗಳನ್ನು ನಮ್ಮ ತಾಯಂದಿರು ಯಾವುದಾದ್ರೂ ಕರ್ತೃ ಕರ್ಮಣಿ ಅಂತ ಹೇಳ್ಕೊಂಡು ನಮ್ಮ ಕನ್ನಡ ಮದರ್ ಟಂಗ್ ಕಲಿಸಿದ್ದಾರೆ. ಬೀಟ್ ತೆಲುಗು, ಬೀಟ್ ಕನ್ನಡ ಆಗಿರ್ಬೋದು ಅಥವಾ ಹಿಂದಿ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ಯಾವ ನಮ್ಮ ತಾಯಂದಿರು ಕೂಡ ನಮಗೆ ಯಾವುದೇ ರೀತಿಯಾದ ಗ್ರಾಮರ್ ಬುಕ್ಗಳನ್ನು ಹಿಡ್ಕೊಂಡು ನಮ್ಮ ಭಾಷೆಗಳನ್ನು ನಾವು ಯಾರೂ ಕಲ್ತಿಲ್ಲ. ಸೊ ಅದಕ್ಕೆ ಹೇಳೋದು ಭಾಷೆ ಅನ್ನೋದು ಡಿಫ್ರೆಂಟ್, ಕಮ್ಯುನಿಕೇಷನ್ ಅನ್ನೋದನ್ನು ಡಿಫ್ರೆಂಟು. ಎಲ್ಲರೂ ಸೋಷಿಯಲ್ ಇಂಟ್ರ್ಯಾಕ್ಷನ್ಸ್ ಇದ್ದಾಗ ಮಾತ್ರ ನಮಗೆ ಏನಾಗುತ್ತೆ ಕಮ್ಯುನಿಕೇಷನ್ ಅನ್ನೋದು ಬರುತ್ತೆ. ಸೊ ಹಾಗಾದರೆ ಎಕ್ಸ್ಪೋಸ್ ಆಗಿರಬೇಕು. ಏನು ಮಾಡಬೇಕಂತಂದರೆ ನಾವು ಎಲ್ಲರ ಜೊತೆ ಯು ಶುಡ್ ನಾಟ್ ರನ್ ಅವೇ ಫ್ರಮ್ ದಿ ಸೋಷಿಯಲ್ ಇಂಟ್ರ್ಯಾಕ್ಷನ್ಸ್. ಓಕೆ, ಎಲ್ಲೋ ಒಂದು ಸ್ಪೀಚ್ ನಡೀತಾ ಇದೆ, ಬೇಡ ಇವತ್ತು ಪ್ರೆಸೆಂಟೇಷನ್ ಇದೆ, ಬೇಡ ಇವತ್ತು ಬಂಕ್. ಓಕೆ, ಆ ರೀತಿ ಮೈಂಡ್ಸೆಟ್ ಬಂದಾಗ ಕಮ್ಯುನಿಕೇಷನ್ ಕೂಡ ನಿಮ್ಮಿಂದ ದೂರನೇ ಹೋಗುತ್ತೆ. ಸೊ ಐ ಡೋಂಟ್ ನೋ ಹೂ ಸೆಡ್ ದಿಸ್ ಕೋಟ್. ಓಕೆ, ಎಕ್ಸಾಕ್ಟ್ಲಿ ಐ ಡೋಂಟ್ ರಿಮೆಂಬರ್. ಓಕೆ, ಕಮ್ಯುನಿಕೇಷನ್ ವರ್ಕ್ಸ್ ಫಾರ್ ದೋಸ್ ಹೂ ವರ್ಕ್ ಆನ್ ಇಟ್. ಓಕೆ, ಸೊ ಯಾರು ಕಮ್ಯುನಿಕೇಷನ್ ಮೇಲೆ ವರ್ಕ್ ಮಾಡ್ತಾರೆ. ಸೊ ಕಮ್ಯುನಿಕೇಷನ್ ವರ್ಕ್ಸ್ ಫಾರ್ ದೋಸ್ ಹೂ ವರ್ಕ್ ಆಟ್ ಇಟ್. ಓಕೆ, ದೋಸ್ ಹೂ ವರ್ಕ್ ಆಟ್ ಇಟ್ ಅಂತಂದರೆ ಯಾರು ಕಮ್ಯುನಿಕೇಷನ್ ಮೇಲೆ ಪ್ರಯತ್ನ ಇರುತ್ತೆ ಅವ್ರದ್ದು, ಮಾಡ್ತಾರೆ ಅಂದರೆ ಅದನ್ನು ಕಲಿಬೇಕನ್ನೋ ಇಚ್ಛೆ ಇರುತ್ತೆ ಅವರಿಗೆ. ಸೊ ಅವ್ರಿಗೆ ಮಾತ್ರ ಕಮ್ಯುನಿಕೇಷನನ್ನು ಈಸಿಯಾಗಿ ಸಿಗ್ಬೋದು ಅಂತ ಹೇಳ್ತಾರೆ, ಕೋಟ್ ಹೇಳುತ್ತೆ ಅದು. ಸೊ ಎಕ್ಸಾಕ್ಟ್ಲಿ ಅದೇ ರೀತಿಯೇ ಮಾಡಬೇಕು. ಕಮ್ಯುನಿಕೇಷನ್ ಯಾವಾಗ ವರ್ಕ್ ಆಗುತ್ತೆ ಅಂತಂದರೆ ನಾವು ಅದನ್ನು ಯಾವಾಗ ಪ್ಯಾಷನೇಟಿಂದ ತೊಗೊಳ್ತೀವಿ, ಅದನ್ನು ಇಷ್ಟಪಡ್ತೀವಿ, ಆವಾಗ ಮಾತ್ರ ನಿಮ್ಮ ಹತ್ರ ಬರುತ್ತೆ. ಓಕೆ, ಪ್ರತಿ ಸಲನೂ ನೆಗೆಟಿವ್ ಇದ್ದರೆ ನಿಮ್ಮ ತಲೆಯಲ್ಲಿ ಇಲ್ಲಪ್ಪ ಇಂಗ್ಲೀಷ್ ಅನ್ನೋದು ಕಬ್ಬಿಣದ ಕಡಲೆ, ಬೇಡಪ್ಪ ಯಾರು ಹೇಳಿದಾರೋ ಆ ಬ್ರಿಟಿಷರು ಬಿಟ್ಟೋಗಿರೋ ಲ್ಯಾಂಗ್ವೇಜನ್ನು ನಾವು ಯಾಕಪ್ಪ ಕಲಿಬೇಕು? ಎಸ್, ಬಟ್ ಬೇಕೇ ಬೇಕು. ರಿಗಾರ್ಡ್ಲೆಸ್ ಆಫ್ ಎನಿ ಫೀಲ್ಡ್ಸ್ ನಾವು ಇಂಗ್ಲೀಷ್ ಇಸ್ ಇಂಪಾರ್ಟೆಂಟ್. ಯಾವುದೇ ಫೀಲ್ಡ್ ತಗೊಳ್ಳಿ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಡಿಪಾರ್ಟ್ಮೆಂಟ್ ತಗೊಳ್ಳಿ, ಇಂಗ್ಲೀಷ್ ಈಸ್ ಮ್ಯಾಂಡೇಟ್ರಿ. ಇವಾಗ ನೀವು ಕಾಂಪಿಟೇಟಿವ್ ಅಂತ ಬಂದಾಗ ಸೊ ಎಷ್ಟೋ ಜನ ಎಲ್ಲ ಪೇಪರ್ಸನ್ನು ಕರೆಕ್ಟಾಗಿ 90, 80 ತಗೊಳ್ತಾರೆ, ಬಟ್ ಇಂಗ್ಲೀಷನ್ನು 35 ತಗೊಳ್ಳಿಕ್ಕೂ ಒದ್ದಾಡ್ತಾ ಇದ್ದಾರೆ. ಬಿಕಾಸ್ ವಿ ಆರ್ ನಾಟ್ ಆ ಸಬ್ಜೆಕ್ಟನ್ನು ನಾವು ಇಷ್ಟಪಡ್ತಾ ಇಲ್ಲ, ಆ ಸಬ್ಜೆಕ್ಟ್ ವ್ಯಾಲ್ಯೂವನ್ನು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅಫ್ಕೋರ್ಸ್ ಬೇಕೇ ಬೇಕು, ವ್ಯಾಲ್ಯೂ ಗೊತ್ತಾಗ್ತಾ ಇದೆ, ಬಟ್ ಅದನ್ನು ನೀವು ಅಷ್ಟೊಂದು ಈ ಬೇರೆ ಸಬ್ಜೆಕ್ಟಿಗೆ ಹೇಗೆ ನೀವು ಕಾನ್ಸೆಪ್ಟ್ ಮುಖಾಂತರ ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ಹಾಗೆ ಇಂಗ್ಲೀಷ್ ಇಂಪಾರ್ಟೆನ್ಸನ್ನು ಮೊದಲು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಅದರಿಂದ ಇದಕ್ಕೆ ಆ್ಯಕ್ಟಿವಿಟೀಸ್ಗಳು ಬೇಕು. ಕಮ್ಯುನಿಕೇಷನ್ ಸ್ಕಿಲ್ಸ್ಗಳನ್ನು ಇಂಪ್ರೂವ್ ಮಾಡ್ಕೋಬೇಕಂತಂದರೆ ಬೇಸಿಕ್ಲಿ ಓನ್ಲಿ ಇಂಗ್ಲೀಷ್ ಕಮ್ಯುನಿಕೇಷನನ್ನು ಇಂಪ್ರೂವ್ ಮಾಡ್ಕೋಬೇಕಂತಂದರೆ ಯು ಹ್ಯಾವ್ ಟು ಇನ್ವಾಲ್ವ್ ಇನ್ ದ ಆ್ಯಕ್ಟಿವಿಟಿ ಕ್ಲಾಸಸ್. ಯು ಶುಡ್ ನಾಟ್ ರನ್ ಅವೇ ಫ್ರಮ್ ದ ಎನಿ ಪ್ರೆಸೆಂಟೇಷನ್ಸ್ ಆರ್ ಡಿಸ್ಕಷನ್ಸ್ ಕ್ಲಾಸಸ್ಸಿಂದ ರನ್ ಅವೇ ಮಾಡಬಾರ್ದು. ಆವಾಗ ಮಾತ್ರ ನಿಮ್ಮ ಕಮ್ಯುನಿಕೇಷನ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಹಾಗಾದರೆ ಕಮ್ಯುನಿಕೇಷನ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ಇವಾಗ. ಓಕೆ, ಕಮ್ಯುನಿಕೇಷನ್ ಕಮ್ಸ್ ಫ್ರಮ್ ಅ ಲ್ಯಾಟಿನ್ ವರ್ಡ್ ಕಮ್ಯುನಿಕೇರ್ ಅಂತ. ಲ್ಯಾಟಿನ್ ವರ್ಡ್ದಿಂದ ಬರುತ್ತೆ, ವಿಚ್ ಮೀನ್ಸ್ ಶೇರ್. ಓಕೆ, ನಿಮ್ಮ ಇನ್ಫಾರ್ಮೇಷನನ್ನು ಬೇರೆದವರಿಗೆ ಶೇರ್ ಮಾಡೋದು. ಓಕೆ, ಸೊ ಏನಂತಂದರೆ ಕಮ್ಯುನಿಕೇರ್ ಅಂತಂದರೆ ಶೇರ್ ಮಾಡುವುದು, ಹಂಚುವುದು. ಸೊ ಅಂತಂದರೆ ಇನ್ಫಾರ್ಮೇಷನನ್ನು ಹಂಚುವುದು ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ದ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಥ್ರೂ ಸ್ಪೀಚ್. ಓಕೆ, ಹೇಗೆ ನಾವು ಇನ್ಫಾರ್ಮೇಷನನ್ನು ಇದು ಮಾಡ್ತೀವಿ, ಹಂಚ್ತೀವಿ ಅಥವಾ ಶೇರ್ ಮಾಡ್ತೀವಿ? ಒಂದು ಸ್ಪೀಚ್ದಿಂದ, ಒಂದು ಯೂಜುವಲ್ಸ್ದಿಂದ ಅಂತಂದರೆ PPT ಆಗಿರ್ಬೋದು. ಈ ರೀತಿಯಾದ ನಾವು ಇವಾಗ ನಾನು ಮಾಡ್ತಾ ಇರೋದೇನು ಯೂಜುವಲ್ಸ್ದಿಂದ ನಿಮಗೆ ಇನ್ಫಾರ್ಮೇಷನನ್ನು ಶೇರ್ ಮಾಡ್ತಾ ಇದ್ದೀನಿ. ಸಿಗ್ನಲ್ಸ್ಗಳಿಂದ ನಾವು ಶೇರ್ ಮಾಡ್ತೀವಿ. ಐ ಕಾಂಟ್ಯಾಕ್ಟ್ ಆಗಿರ್ಬೋದು, ನಿಮ್ಮದು ಬಾಡಿ ಲ್ಯಾಂಗ್ವೇಜ್ದಿಂದ ನಾವೇನು ಮಾಡ್ತೀವಿ, ಕಮ್ಯುನಿಕೇಷನನ್ನು ಶೇರ್ ಮಾಡ್ತೀವಿ. ರೈಟಿಂಗ್, ಅಫ್ಕೋರ್ಸ್ ರೈಟಿಂಗ್ದಿಂದಲೂ ಕೂಡ ನಾವು ಮಾಡ್ತೀವಿ. ಸೊ ಸಿಂಪಲ್ ಟರ್ಮ್ಸಲ್ಲಿ ಹೇಳೋದಂದರೆ ಕಮ್ಯುನಿಕೇಷನ್ ಇಸ್ ಅ ಸಿಂಪಲ್ ಟರ್ಮ್ ಕಾನ್ವರ್ಜೇಷನ್ ಬಿಟ್ವೀನ್ ಒನ್ ಆರ್ ಮೋರ್ ಪೀಪಲ್. ಸೊ ನಾವೇನು ಮಾಡ್ತೀವಿ, ನಮ್ಮ ಇನ್ಫಾರ್ಮೇಷನನ್ನು ಅವ್ರಿಗೆ ಕೊಡ್ತೀವಿ, ಅವ್ರ ಇನ್ಫಾರ್ಮೇಷನನ್ನು ನಾವು ತಗೊಳ್ತೀವಿ. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ, ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಹಾಗಾದರೆ
ಟೈಪ್ಸ್ ಆಫ್ ಕಮ್ಯುನಿಕೇಶನ್ ಅನ್ನ ನೋಡೋಣ. ಎಷ್ಟು ಟೈಪ್ಸ್ ಇದಾವೆ? ಓಕೆ, ಕಮ್ಯುನಿಕೇಶನ್ ಟೈಪ್ಸ್ ಎಲ್ರಿಗೂ ಗೊತ್ತಿದೆ, ಎಲ್ಲರೂ ಓದಿರ್ತೀರಾ. ಓಕೆ, ಕಮ್ಯುನಿಕೇಶನ್ ಟೈಪ್ ವರ್ಬಲ್ ಕಮ್ಯುನಿಕೇಶನ್ ಅಂಡ್ ನಾನ್ ವರ್ಬಲ್ ಕಮ್ಯುನಿಕೇಶನ್. ವರ್ಬಲ್ ಕಮ್ಯುನಿಕೇಶನ್ ಅಂದ್ರೆ ಹೆಂಗ್ ಮಾಡ್ತೀವಿ ನಾವು? ಒಂದು ಬರ್ದು ಹೇಳ್ತೀವಿ ಅಥವಾ ಒಂದು ಮಾತನಾಡಿ ಹೇಳ್ತೀವಿ. ಕರೆಕ್ಟಾ? ಒಂದು ಬರೆದು ಹೇಳ್ತೀವಿ. ಸೊ ಏನು, ಲೆಟರ್ ರೈಟಿಂಗ್, ಥ್ರೂ ಲೆಟರ್ ರೈಟಿಂಗ್ ಆರ್ ಇಮೇಲ್ ಆರ್ ವಾಟ್ಸಪ್. ಓಕೆ, ಸೊ ಈ ರೀತಿಯಾದ ಬರೆದು ಇಮೇಲ್ ರೈಟಿಂಗ್ ಆರ್ ಲೆಟರ್ ಮುಖಾಂತರ ಅಥವಾ ವಾಟ್ಸಪ್ಗಳ ಮುಖಾಂತರ, ಸೋಷಿಯಲ್ ಮೀಡಿಯಾಸು, ಸೊ ಫೇಸ್ಬುಕ್ ಆಗಿರ್ಬೋದು, ಅಲ್ಲಿ ನಾವು ಬರಿತೀವಲ್ಲ ಏನೇ ಒಂದು ಇನ್ಫಾರ್ಮೇಶನ್ ಅನ್ನು ಕೊಡ್ಬೇಕಂದ್ರೆ, ಸೊ ರಿಟರ್ನ್ ಮುಖಾಂತರ ನಾವು ಬರಿತೀವಿ. ಸೊ ಅವುಗಳು ರಿಟರ್ನ್ ಕಮ್ಯುನಿಕೇಶನ್ ಆಗಿರುತ್ತೆ. ಸ್ಪೋಕನ್ ಕ್ಯಾನ್ ಬಿ ಓಕೆ, ಮಾತನಾಡುವುದರ ಮುಖಾಂತರ, ಪ್ರೆಸೆಂಟೇಷನ್ ಕೊಡುವುದರ ಮುಖಾಂತರನು ಅಥವಾ ಬೇರೆ ಬೇರೆ ರೀತಿಯಾದ ಮಾತನಾಡುವುದರ ಮುಖಾಂತರ ನಾವೇನು ಮಾಡ್ತೀವಿ, ವಿ ಗಿವ್ ಅ ಇನ್ಫಾರ್ಮೇಶನ್ ಟು ಸಮ್ ಒನ್. ಓಕೆ, ಹಾಗಾದ್ರೆ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತಂದ್ರೆ ಏನು? ನಾನ್ ವರ್ಬಲ್ ಕಮ್ಯುನಿಕೇಶನ್ಗೆ ಬೆಸ್ಟ್ ಎಕ್ಸಾಂಪಲ್ ಇವಾಗಿನ ಟ್ರೆಂಡ್ ಅಂತೂ ನಮಗೆ ಗೊತ್ತೇ ಇದೆ, ಯಾವುದು? ವಾಟ್ಸಪ್ ಎಮಿಟಿಕಾನ್ಸ್, ರೈಟ್? ಸೊ ಎಲ್ಲರೂ ಒಂದು ಮೆಸೇಜ್ ಕಳಿಸ್ಬೇಕಂತಂದ್ರೆ ಆ ಎಮೋಟಿಕಾನ್ಸ್ ಅನ್ನ ಹಾಕ್ತಿರ್ತೀವಿ. ಸೊ ವಾಟ್ಸಪ್ ಎಮೋಟಿಕಾನ್ಸ್ದಿಂದ ನಾವು ಎಲ್ಲ ಗೊತ್ತಾಗುತ್ತೆ ಕಮ್ಯುನಿಕೇಶನ್. ಸ್ಯಾಡ್ ಎಮೋಟಿಕಾನ್ಸ್ ಇರುತ್ತೆ, ಹ್ಯಾಪಿ ಎಮೋಟಿಕಾನ್ಸ್ ಇರುತ್ತೆ, ಥ್ಯಾಂಕ್ಸ್ ಎಮೋಟಿಕಾನ್ಸ್ ಇರುತ್ತೆ. ಅದರಿಂದ ನಾವೇನು ಮಾಡ್ತೀವಿ? ನಾನ್ ವರ್ಬಲ್ ಕಮ್ಯುನಿಕೇಶನ್ ಅನ್ನ ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ನೋಡೋಣ, ಐ ಕಾಂಟ್ಯಾಕ್ಟ್. ಸಪೋಸ್ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ಮೋದಿ ಅವ್ರಿಗೆ ಮೀಟ್ ಮಾಡೋ ಚಾನ್ಸ್ ಸಿಗುತ್ತೆ ನಿಮಗೆ. ಓಕೆ, ಮೋದಿ ಅವರಿಗೆ ಮೀಟ್ ಮಾಡೋ ಚಾನ್ಸ್ ಸಿಗುತ್ತೆ. ಸೊ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಐ ಕಾಂಟ್ಯಾಕ್ಟ್, ನಿಮ್ಮ ಹ್ಯಾಂಡ್ ಗೆಸ್ಚರ್, ನಿಮ್ಮ ಸಿಟ್ಟಿಂಗ್ ಪೋಸ್ಚರ್, ಓಕೆ, ಎಲ್ಲನೂ ಕೂಡ ಏನು ಹೇಳುತ್ತೆ ಅಂತಂದ್ರೆ ನಿಮ್ಮ ಕಮ್ಯುನಿಕೇಶನ್ ಅನ್ನ ತಿಳಿಸ್ಕೊಡುತ್ತೆ. ಓಕೆ, ಸೊ ಅವಾಗ ನಾವು ಹೆಂಗ್ ನಿಲ್ತೀವಿ ಮೋದಿ ಅವ್ರ ಮುಂದೆ, ಓಕೆ, ಮೋದಿಜಿ ಅವ್ರ ಮುಂದೆ ಹೇಗೆ ನಿಲ್ತೀವಿ, ಹೇಗೆ ಗ್ರೀಟ್ ಮಾಡ್ತೀವಿ, ಹೇಗೆ ಕುತ್ಕೊಳ್ತೀವಿ, ಹೇಗೆ ಅವ್ರ ಭಾಷಣನ ಕೇಳ್ತೀವಿ, ಹೇಗೆ ಅಂದ್ರೆ ಅವ್ರ ಸ್ಪೀಚನ್ನು ಕೇಳ್ತೀವಿ, ಅದು ಎಲ್ಲನೂ ನಾನ್ ವರ್ಬಲ್ ಸ್ಕಿಲ್ಸ್ ಅಂತಂದ್ರೆ ಏನಾಗುತ್ತೆ? ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಆಗುತ್ತೆ. ಯಾಕಂತಂದ್ರೆ ಈ ಎಲ್ಲ ಸೈನ್ಗಳ ಮುಖಾಂತರ ನೀವು ಎಷ್ಟು ಅಂದ್ರೆ ಹೇಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಸೊ ಸಪೋಸ್ ಅವಾಗ ಎಕ್ಸ್ಪ್ರೆಷನ್, ಇವಾಗ ಫಾರ್ ಎಕ್ಸಾಂಪಲ್ ಇವನ್ ಒಂದು ಬಿಗ್ ಆಡಿಟೋರಿಯಂ ಅಲ್ಲಿ ಇದ್ದೀರಾ, ನಿಮ್ಮ ಎಕ್ಸ್ಪ್ರೆಷನ್ ಓಕೆ ಒಂಥರ ಬಾಡಿ ಪೋಸ್ಚರ್ಸ್, ಈ ಕಡೆಯಿಂದ ಆ ಕಡೆ ರೈಟ್ ಟು ಲೆಫ್ಟ್, ಹಾಗಾದ್ರೆ ನಿಮ್ಗೇನು ಏನೋ ಒಂದು ಇಷ್ಟ ಆಗ್ತಾ ಇಲ್ಲ ಅವ್ರ ಪ್ರೆಸೆಂಟೇಷನು, ಅಥವಾ ಯು ಆರ್ ನಾಟ್ ಕಂಫರ್ಟಬಲ್ ಟು ಸಿಟ್ ದೇರ್. ಸೊ ಆ ಬಾಡಿ ಪೋಸ್ಚರ್ದಿಂದ ನಮಗೆ ಗೊತ್ತಾಗುತ್ತೆ. ಅಥವಾ ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ ಹೇಳುತ್ತೆ, ಐ ಯು ಅಂಡರ್ಸ್ಟ್ಯಾಂಡಿಂಗ್ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಯೂಶುವಲಿ ಟೀಚರ್ಸ್, ಬಿಟ್ವೀನ್ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಗೊತ್ತಾಗುತ್ತೆ. ಓಕೆ, ಟೀಚರ್ ಏನಾದರೂ ಹೇಳ್ತಾ ಇದ್ದಾರೆ, ಸ್ಟೂಡೆಂಟ್ಸ್ ಫೇಶಿಯಲ್ ಎಕ್ಸ್ಪ್ರೆಷನ್ದಿಂದನೇ ನಮ್ಗೆ ಏನು ಗೊತ್ತಾಗುತ್ತೆ? ಓಕೆ, ಅವ್ರಿಗೆ ಏನಾಗ್ತಾ ಇದೆ, ಇಷ್ಟ ಆಗ್ತಾ ಇಲ್ಲ ಈ ಪಾಠ ಅನ್ನೋದು ಗೊತ್ತಾಗುತ್ತೆ. ಆ ಸ್ಪೆಷಲ್ ಎಕ್ಸ್ಪ್ರೆಷನ್ದಿಂದನೂ ನಾವು ಕಂಡು ಹಿಡಿಬೋದು. ಓಕೆ, ಸೊ ಇವು ಕೂಡ ಕಮ್ಯುನಿಕೇಶನ್ ಒಂದು ಪಾರ್ಟ್ ಆಗುತ್ತೆ. ಬಾಡಿ ಲ್ಯಾಂಗ್ವೇಜ್, ಐ ಕಾಂಟ್ಯಾಕ್ಟ್, ಡೆಫಿನೆಟ್ಲಿ ಐ ಕಾಂಟ್ಯಾಕ್ಟ್ ಅಂತೂ ಬಹಳ ಇಂಪಾರ್ಟೆಂಟು. ಎಲ್ಲರೂ ಕೇಳಿದ್ದೀರಾ, ನಿಮ್ಮ ಪ್ರೆಸೆಂಟೇಷನ್ ಚೆನ್ನಾಗಿರ್ಬೇಕಂತಂದ್ರೆ ನಿಮ್ಮ ಐ ಕಾಂಟ್ಯಾಕ್ಟ್, ಬಾಡಿ ಲ್ಯಾಂಗ್ವೇಜು ಚೆನ್ನಾಗೇ ಇರಬೇಕು. ಸಪೋಸ್ ನಾನು ಇವತ್ತು ನಿಮ್ಮ ಹತ್ರ ಕಮ್ಯುನಿಕೇಶನ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಿಮ್ಮ ಜೊತೆ ನೋಡೋದು ಬಿಟ್ಟು ನಾನು ಎಲ್ಲೋ ರೈಟೋ ಲೆಫ್ಟೋ ಮೇಲೆ ಕೆಳಗಡೆ ನೋಡ್ತಾ ಇದ್ರೆ ಇದರ ಅರ್ಥ ಏನು? ಓಕೆ, ನಾನು ಸರಿ ಹೇಳ್ತಾ ಇಲ್ಲ, ನಿಮಗೆ ಗೊತ್ತಾಗ್ಬಿಡುತ್ತೆ ಈಸಿಲಿ. ಸೊ that signals you can give, I mean you can understand those signals. ಸೊ ಅದರಿಂದನೂ ನಿಮಗೆ ಗೊತ್ತಾಗುತ್ತೆ ಕಮ್ಯುನಿಕೇಶನ್ ಅನ್ನೋದು ಎಷ್ಟು ಇಂಪಾರ್ಟೆಂಟು. ಬಾಡಿ ಲ್ಯಾಂಗ್ವೇಜ್ ಗೊತ್ತು, ಹ್ಯಾಂಡ್ ಪೋಸ್ಚರ್ ಹೆಂಗಿರ್ತವೆ, ಯೂಶಲಿ ಇಂಟರ್ವ್ಯೂದಲ್ಲಿ ಹೇಳ್ತಾರೆ. ಸೊ ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಕ್ಯಾನ್ ಟೆಲ್ ಟು ಇಂಟರ್ವ್ಯೂವರ್ ನೀವು ಯಾವ ಕೈಂಡ್ ಆಫ್ ಕ್ಯಾಂಡಿಡೇಟ್ ಅಂತ ಹೇಳಿ ಅವ್ರಿಗೆ ಈಸಿಲಿ ಅವರು ಕಂಡು ಹಿಡಿಬೋದು. ಸೊ ನೀವು ಕೂತ್ಕೊಳ್ಳೋ ರೀತಿ, ನಿಮ್ಮ ಹ್ಯಾಂಡ್ ಮೂಮೆಂಟ್ಸು ಎಲ್ಲನೂ ಇಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ಇವುಗಳ ಮುಖಾಂತರನೂ ನಾವು ಏನು ಮಾಡ್ಬೋದು? ಕಮ್ಯುನಿಕೇಟ್ ಮಾಡ್ಬೋದು, ಬೇರೆದವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಸೊ ದಿಸ್ ಇಸ್ ಕಾಲ್ಡ್ ವಾಟ್? ನಾನ್ ವರ್ಬಲ್. ಸೊ ಏನಾಗ್ತಾವೆ ಇಲ್ಲಿ? ಫಸ್ಟ್ ಒನ್ನು ವರ್ಬಲ್ ಕಮ್ಯುನಿಕೇಶನ್ ಅಂತಂದ್ರೆ ಮಾತನಾಡುವುದರ ಮುಖಾಂತರ ಅಥವಾ ಬರೆಯುವುದರ ಮುಖಾಂತರ, ಯಾವುದೇ ಫಾರ್ಮಲ್ ಆಗಿರ್ಬೋದು, ಇಮೇಲ್ ಆಗಿರ್ಬೋದು, ಅಥವಾ ನಿಮ್ಮ ಲೆಟರ್ ರೈಟಿಂಗ್ ಆಗಿರ್ಬೋದು, ವಾಟ್ಸಪ್ ಮೆಸೇಜಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅವುಗಳಿಗೆ ಏನಂತ ಹೇಳ್ತೀವಿ? ವರ್ಬಲ್ ಕಮ್ಯುನಿಕೇಶನ್. ಓಕೆ, ಸೊ ಎರಡನೇದಂತಂದ್ರೆ ನಾನ್ ವರ್ಬಲ್ ಕಮ್ಯುನಿಕೇಶನ್ ಬಂದು ಐ ಕಾಂಟ್ಯಾಕ್ಟ್ ಆಗಿರ್ಬೋದು, ಅಥವಾ ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ದಿಂದ ನೀವು ಹೇಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಹ್ಯಾಂಡ್ ಗೆಸ್ಚರ್ಸ್ದಿಂದ, ಬಾಡಿ ಲ್ಯಾಂಗ್ವೇಜು, ಸೊ ಇವುಗಳಿಂದ ನಮ್ಗೇನಾಗುತ್ತೆ? ಅಂದರೆ ನಾನ್ ವರ್ಬಲ್ ಕಮ್ಯುನಿಕೇಶನ್ದಿಂದ ಹೌ ಗುಡ್ ಆರ್ ಯು ಆಟ್
ಅನ್ನೋದು ಗೊತ್ತಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ ವಾಟ್ ಟೈಪ್ಸ್ ಆಫ್ ದರ್ ಆರ್ 2 types. One is verbal communication, second one is a non-verbal communication. ಹಾಗಾದ್ರೆ ಮುಂದೆ ನೋಡೋಣ. Okay, next is what? One way and two ways communications. Okay, one way and two way communication. One way communication, a person sends a message, okay, to another person and no questions, no feedback or no interaction follow. Okay, suppose ಇಲ್ಲಿ ಇದು ಯಾವ್ದಾಗುತ್ತೆ, ಯೂಶುವಲಿ ಆಗೋದು ವಾಟ್ಸಪ್ ಅಲ್ಲೂ ಆಗುತ್ತೆ. ಫಸ್ಟ್ ನೀವೇನ್ ಮಾಡ್ತೀರಾ, ಮೆಸೇಜ್ ಕಳಿಸ್ತೀರಾ, ಅಲ್ಲಿ ಯಾವುದೇ ರೀತಿಯ ರೆಸ್ಪಾಂಡ್ ಇರಲ್ಲ, ಅಲ್ಲಿ ಯಾವುದೇ ರೀತಿಯ ನಿಮ್ಗೇನಿರುತ್ತೆ, ಸೊ ಕ್ವಶನ್ಸ್ ಇರಲ್ಲ, ಫೀಡ್ಬ್ಯಾಕು ಬರಲ್ಲ, ಓಕೆ, ಅಥವಾ ಇಂಟ್ರಾಕ್ಷನ್ ಇಲ್ಲ. ಒನ್ ವೇ ಅಂತಂದ್ರೆ ಒಬ್ರೇ ಮಾತಾಡೋದು, ಒಬ್ರೇ ಹೇಳೋದು ಎಲ್ಲ ಈ ರೀತಿ. ಅಲ್ಲಿ ಯಾವುದೇ ರೀತಿ ಯು ಕೆನಾಟ್ ಎಕ್ಸ್ಪೆಕ್ಟ್ ಫ್ರಮ್ ಅದರ್ ಪಾರ್ಟಿ ಲೈಕ್ feedback or any questions, okay, or any interaction will be followed. ಓಕೆ, ಇವಾಗ ರೆಕಾರ್ಡಿಂಗ್ ಸೆಷನ್ ಆಯ್ತು, ಅಥವಾ ನೀವು ವಾಟ್ಸಪ್ ಅಲ್ಲಿ ರೆಕಾರ್ಡ್ ಮಾಡಿ ಕಳಿಸ್ತೀರಾ, ಅಲ್ಲಿ ನಿಮ್ದು ಏನಿರುತ್ತೆ, ಅಥವಾ ಯೂಶುವಲಿ ನೋಡಿ ಕಾಲ್ ಸೆಂಟರ್ ಕಾಲ್ ಮಾಡ್ತೀರಾ, ಅವೆಲ್ಲ ಆಟೋಮೆಟಿಕ್. ಓಕೆ, ಸೊ ಅಲ್ಲೇನ್ ಮಾಡ್ತೀರಾ ನೀವು, ಇಂಗ್ಲಿಷ್ ಬೇಕಂತಂದ್ರೆ +1, ಓಕೆ, ಹಿಂದಿ ಬೇಕಂತಂದ್ರೆ +2, ಅಥವಾ ಕನ್ನಡ ಬೇಕಂದ್ರೆ +3, ಆ ರೀತಿ ಆಟೋಮೆಟಿಕ್ ಆಗಿ ಸೆಟ್ ಆಗಿಬಿಟ್ಟಿರ್ತವೆ. ಸೊ ದೇ ಆರ್ ಆಟೋಮೆಟಿಕ್ಲಿ ರನ್ನಿಂಗ್. ಸೊ ಅಲ್ಲಿ ಯಾವುದೇ ರೀತಿಯ ನಿಮ್ ಫೀಡ್ಬ್ಯಾಕು ಬರಲ್ಲ, ಅಥವಾ ಯು ಕೆನಾಟ್ ಎಕ್ಸ್ಪೆಕ್ಟ್ ಎನಿ ಫೀಡ್ಬ್ಯಾಕ್ ಆರ್ ಯು ಕೆನಾಟ್ ಎಕ್ಸ್ಪೆಕ್ಟ್ ಎನಿ ಕ್ವಶನ್ಸ್ ಓವರ್ ದಟ್, ಏನು ಇಲ್ಲ. ಸೊ ಅದು ಯೂಶುವಲಿ ನೀವು ಕಾಲ್ ಸೆಂಟರ್ ಕಾಲ್ ಮಾಡಿದಾಗ ಅದೇ ರೀತಿ. ಸೊ ಏನ್ ಬೇಕೋ ಅದು ಅಷ್ಟೇ ಇನ್ಫಾರ್ಮೇಶನ್ ಕೊಡುತ್ತೆ. ಅಥವಾ ರೈಲ್ವೆ ಸ್ಟೇಷನ್ ಅಲ್ಲಿ ಅನೌನ್ಸ್ಮೆಂಟ್ಸ್ಗಳು ಇರ್ತವೆ, ಟ್ರೈನ್ ಇಸ್ ಟೈಮ್ಗೆ ಲೇಟ್ ಬರುತ್ತೆ, ನೀವು ಹೋಗಿ ಅಲ್ಲಿ ಏನಾದ್ರು ಕೇಳಕ್ಕಾಗತ್ತಾ? ನೋ. Okay, it's all a one-way communication. You cannot interact over there, you cannot give any feedback over there, and you cannot ask any questions over there. Okay, second, two-way communication. Okay, ಅಲ್ಲಿ two-way communication ಇದ್ದಾಗ ಏನಾಗುತ್ತೆ, okay, ನೀವು ಫೀಡ್ಬ್ಯಾಕು ಕೊಡ್ಬೋದು, ರಿಸೀವರು, ಸೊ ಹಿಯರ್ ರಿಸೀವರ್ ಇಂಟ್ರಾಕ್ಟು ಆಗ್ಬೋದು. two-way communication, the communicator and receiver interact. ಸೊ ಇಬ್ಬರು ಕಡೆಯಿಂದನೇ ಆಗುತ್ತೆ, ಯಾವುದೆಲ್ಲ ಆಗಿರ್ಬೋದು. ಓಕೆ, ಕ್ಲಾಸ್ ನಡುವೆ ಟೀಚರ್ಸ್ ಮತ್ತೆ ಸ್ಟೂಡೆಂಟ್ಸ್ ಮಧ್ಯದಲ್ಲಿರ್ಬೋದು, ಇಂಟರ್ವ್ಯೂವರ್ ಮತ್ತೆ ಕ್ಯಾಂಡಿಡೇಟ್ ಮಧ್ಯದಲ್ಲಿರ್ಬೋದು, ಹೌದಾ? ಸೊ ಅವ್ರು ಒಂದು ಕ್ವಶನ್ ಹೇಳ್ತಾರೆ, ನೀವೊಂದು ಆನ್ಸರ್ ಹೇಳ್ತೀರಾ, ಅಥವಾ ನೀವೊಂದು ಏನಾದ್ರು ಕಂಪ್ನಿ ಬಗ್ಗೆ ಕ್ವಶನ್ ಕೇಳ್ತೀರಾ, ಅವರೊಂದು ಆನ್ಸರ್ ಕೇಳ್ತಾರೆ. ಫೀಡ್ಬ್ಯಾಕು ಕೇಳ್ಬೋದು, ಇದು ಸ್ಟೂಡೆಂಟ್ಸ್ ಮತ್ತೆ ಟೀಚರ್ಸ್ ಮಧ್ಯದಲ್ಲೂ ಆಗುತ್ತೆ. ಸೊ ಟೀಚರ್ಸ್ ಏನಾದ್ರು ಕೇಳ್ತಾರೆ, ಲಾಸ್ಟ್ ನಿಮ್ ಫೀಡ್ಬ್ಯಾಕ್ ಅನ್ನ ಹೇಳಿ ನೀವು ಕೊಡ್ಬೋದು, ಅಥವಾ ಟೀಚರ್ ನಿಮ್ಗೂ ಕೂಡ ಸಲಹೆಯನ್ನ ಕೊಡ್ಬೋದು, ಸಜೆಷನ್ಸ್ ಅನ್ನ ಕೊಡ್ಬೋದು. ಅದು ಟೂ ವೇ ಕಮ್ಯುನಿಕೇಶನ್ ಆಗುತ್ತೆ. ಆದ್ರೆ ಒನ್ ವೇ ಕಮ್ಯುನಿಕೇಶನ್ ಅಲ್ಲಿ ಯಾವುದೇ ರೀತಿಯ ಫೀಡ್ಬ್ಯಾಕ್ ಆಗಲಿ, ಯಾವುದೇ ರೀತಿಯ ಕ್ವಶನ್ಸ್ ಆಗಲಿ, ಯು ಕೆನಾಟ್ ಥ್ರೋ ಕ್ವಶನ್ಸ್ ಓವರ್ ದೇರ್, ರೈಟ್? ಇದು ಹಿಂಗೆ ಯಾಕೆ, ಇದು ಹಂಗೆ ಯಾಕೆ ಅಂತ ಯಾವುದೇ ರೀತಿಯ ಆಗಲ್ಲ. ಬಟ್ ಟೂ ವೇ ಕಮ್ಯುನಿಕೇಶನ್ ಅಲ್ಲಿ ಯಾವಾಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇರುತ್ತೆ. ಎಸ್, ಈ ರೀತಿ ಆಟೋಮೇಟೆಡ್ ಕಾಲ್ ಸೆಂಟರ್ ಅಲ್ಲ, ಅಲ್ಲಿ ಯಾವುದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ. ಬಟ್ ಇನ್ ಅದರ್ ವೇ ಐ ಆಮ್ ಟೆಲ್ಲಿಂಗ್, ಇನ್ ಅದರ್ ಕಾಂಟೆಕ್ಸ್ಟ್ ಐ ಆಮ್ ಟೆಲ್ಲಿಂಗ್ ದಟ್ ಒನ್ ವೇ ಯಾವಾಗೂ ಇರ್ಬೋದು, ಆಲ್ವೇಸ್ ಇಟ್ ಶುಡ್ ಬಿ ಅ ಟೂ ವೇ. ಸೊ ಯಾವಾಗಲೂ ಏನೇ ಪ್ರಾಬ್ಲಮ್ ಆಗಲಿ, ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯು ಹ್ಯಾವ್ ಟು ಸಿಟ್ ಆ್ಯಂಡ್ ಕ್ಲಾರಿಫೈ ವಿತ್ ದ ಅದರ್ ಪರ್ಸನ್, ಯಾಕೆ ಹಿಂಗಾಯಿತು, ಹೇಗಾಯಿತು. ಸೊ ಈ ರೀತಿ ಮಾಡ್ಕೊಂಡಾಗ ನಿಮಗೆ ಕ್ಲಿಯರ್ ಕಮ್ಯುನಿಕೇಶನ್ ಸಿಗುತ್ತೆ. ಸೊ ಹಾಗಾದರೆ ನೋಡೋಣ ನೆಕ್ಸ್ಟ್. ಓಕೆ, ವೈ ಕಮ್ಯುನಿಕೇಶನ್ ಇಸ್ ನೀಡೆಡ್. ಹೌದು, ಯಾಕೆ ಬೇಕು ನಮಗೆ ಕಮ್ಯುನಿಕೇಶನ್? Yes, everybody knows, madam, to clear our competitive exam. Okay, so that is English. Okay, ನೀವು ಏನು ಮಾಡಬೇಕಂತಂದ್ರೆ, ನಿಮ್ಮ ಇಂಟರ್ವ್ಯೂ ಅನ್ನ ಕ್ಲಿಯರ್ ಮಾಡಬೇಕಂತಂದ್ರೆ ಕಮ್ಯುನಿಕೇಶನ್ ಬೇಕು. ನಿಮ್ಮ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಲಿಕ್ಕೆ ಇಂಗ್ಲಿಷ್ ಬೇಕು. ರಿಮೆಂಬರ್ ದಿಸ್, ನಿಮ್ಮ ಎಕ್ಸಾಮ್ ಕ್ರ್ಯಾಕ್ ಮಾಡಲಿಕ್ಕೆ ನಿಮ್ಗೆ ಇಂಗ್ಲಿಷ್ ಬೇಕು, ಹೌದಾ? ಭಾಷೆ ಮೇಲೆ ಒಂದು ನಿಮಗೆ ಇದಿರಬೇಕು, ಒಂಥರ ಅಥಾರಿಟಿ ಇರಬೇಕು. ಸೊ ಅದ್ ನಂಗೆ ಏನು ಕೇಳಿದ್ರು ನೀವು ಬರಬೇಕು ಅದು. ಸೊ ಅದು ಏನು, ಇಂಗ್ಲಿಷು. ಸೊ ನೆಕ್ಸ್ಟ್ ಕಮ್ಯುನಿಕೇಶನ್ ಟು ಕ್ರ್ಯಾಕ್ ಇಂಟರ್ವ್ಯೂ, ಲಾಸ್ಟ್ ಸ್ಟೇಜ್ಗೆ ಹೋದಾಗ ಅಲ್ಲಿ ನಿಮ್ದು ಕಮ್ಯುನಿಕೇಶನ್ ಚೆನ್ನಾಗಿದ್ರೆ ಮಾತ್ರ ಯು ಆರ್ ಇನ್, ಅಲ್ವಾ? ಸೊ ಹಾಗಾದ್ರೆ ನೋಡೋಣ, ವೈ ಕಮ್ಯುನಿಕೇಶನ್ ಇಸ್ ನೀಡೆಡ್. ಎಸ್, ಟು ಗೆಟ್ ಇನ್ಫಾರ್ಮೇಶನ್, ಹೌದಲ್ವಾ? ಮಾಹಿತಿಯನ್ನ ಪಡೆಯೋದಕ್ಕೆ ಅಥವಾ ಮಾಹಿತಿಯನ್ನ ತಗೊಳ್ಳೋದಕ್ಕೆ ನಮ್ಗೆ ಏನ್ ಬೇಕು, ಕಮ್ಯುನಿಕೇಶನ್ ಬೇಕು. ಸಪೋಸ್ ಎಲ್ಲೋ ಒಂದು ವ್ಯಾಕ್ಸಿನೇಷನ್ ಡ್ರೈವ್ ಆಗ್ತಾ ಇದೆ, ಓಕೆ, ಸೊ ವ್ಯಾಕ್ಸಿನೇಷನ್ ನಡೀತಾ ಇದೆ. ಸೊ ಅಲ್ಲಿ ಹೋಗಿ ನೀವು ಇನ್ಫಾರ್ಮೇಶನ್ ಅನ್ನ ತಗೋಬೇಕು, ಯಾರಿಗೆ ನಡೀತಾ ಇದೆ, ಐ ಮೀನ್ ಏಜ್ ಗ್ರೂಪ್, ಯಾವ ಏಜ್ ಗ್ರೂಪ್ದವ್ರಿಗೆ ಆಗ್ತಾ ಇದೆ, ಸೊ ಯಾವ ಟೈಮಿಂಗ್ಸ್ ಅಲ್ಲಿ ಕೊಡ್ತೀರಾ ಸರ್, ಸಂಡೇ ಆಫ್ ಇರುತ್ತಾ ಸರ್, ಮಂಡೇ ಟು ಸ್ಯಾಟರ್ಡೇನಾ ಅಥವಾ ಮಂಡೇ ಟು ಫ್ರೈಡೇನಾ? ಸೊ ಇಲ್ಲಿ ಏನಾಗುತ್ತೆ,
ಇನ್ಫಾರ್ಮೇಷನನ್ನು ತಗೊಳ್ತಾ ಇದ್ದೀರಾ. ಪ್ರಾಪರಾಗಿ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಬೇಕು, ಪ್ರಾಪರಾಗಿ ಇನ್ಫಾರ್ಮೇಷನನ್ನು ಕೊಡಬೇಕು. ಯಾವುದೇ ಬೀಟ್ ಇನ್ ಹಾಸ್ಪಿಟಲ್ಸ್, ಓಕೆ, ಹಾಸ್ಪಿಟಲಲ್ಲಿ ಹೋದಾಗ ನಮ್ಗೆ ಇನ್ಫಾರ್ಮೇಷನ್ ಬೇಕು. ಯಾಕೆ ಈ ಸ್ಕ್ಯಾನಿಂಗ್ ರಿಪೋರ್ಟ್ ಏನು ಹೇಳುತ್ತೆ, ಯಾಕೆ ಹಿಂಗಾಯಿತು. ಸೊ ಈ ರೀತಿಯಾದ ಪ್ರಾಪರ್ ಅಂದರೆ ಇನ್ಫಾರ್ಮೇಷನನ್ನು ಶೇರ್ ಮಾಡಲಿಕ್ಕೆ, ಇನ್ಫಾರ್ಮೇಷನನ್ನು ತಗೊಳ್ಳಿಕ್ಕೆ, ಇನ್ಫಾರ್ಮೇಷನನ್ನು ಕೊಡಲಿಕ್ಕೆ, ರಿಸೀವ್ ಮಾಡಲಿಕ್ಕೆ ಅಥವಾ ಕೊಡ್ಲಿಕ್ಕೂ ನಮ್ಗೇನು ಬೇಕು, ಕಮ್ಯುನಿಕೇಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಕ್ಲಿಯರ್ ಇನ್ಫಾರ್ಮೇಷನ್ ಇರಬೇಕು. ಒಂಚೂರು ಏನಾದರೂ ಇನ್ಫಾರ್ಮೇಷನ್ ರಾಂಗ್ ಹೋದರೆ ಏನಾಗುತ್ತೆ, what happens, miscommunication happens here. Okay, second one, to give an instruction, of course, okay. ಸೊ ಸಪೋಸ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇರ್ತವೆ, ಓಕೆ. ಸೊ ಅಲ್ಲಿ ಸೂಪರ್ವೈಸರು ಸೊ ಅಥವಾ ಮ್ಯಾನೇಜರು ಅಲ್ಲಿ ಒಬ್ರಿಗೆ ಹೈಯರ್ ಮಾಡಿರ್ತೀರ. ಸೊ ಅವರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಈ ರೀತಿ ಫಾಲೋ, ಹಂತವಾಗಿ ನಾವೇನು ಮಾಡಬೇಕು, ಹೋಗಬೇಕು ಸರ್, ಇದು ಇಲ್ಲೇ ಬರಬೇಕು, ಇದು ಅಲ್ಲೇ ಬರಬೇಕು. ಆ ಇನ್ಸ್ಟ್ರಕ್ಷನ್ಗಳನ್ನು ಪ್ರಾಪರಾಗಿ ಫಾಲೋ ಮಾಡಲಿಕ್ಕೆ ನಮ್ಗೇನು ಬೇಕು, ಕಮ್ಯುನಿಕೇಷನ್ ಬೇಕು. ಸಪೋಸ್, ಓಕೆ, ಸೊ ನೀವು ಇಲ್ಲಿಂದ ಮಾರುತಿ ಮಂದಿರ್ ಹೇಗೆ ಹೋಗಬೇಕು, ಯಾರೋ ಒಬ್ಬರು ಕೇಳ್ತಾರೆ. ಸಿ ದೆರ್ ಆರ್, ಐ ಮೀನ್, ಕಮ್ಯುನಿಕೇಷನ್ ಮಾಡೋದ್ರಲ್ಲಿ ಡಿಫ್ರೆಂಟ್ ಇರುತ್ತೆ. ಒಬ್ಬೊಬ್ಬರು ಹೇಳ್ತಾರೆ ಸರಿಯಾದ ರೀತಿಯಲ್ಲಿ ಹೇಳ್ತಾರೆ, ಇಲ್ಲಿಂದ ಸ್ಟ್ರೇಟ್ ಹೋಗಿ ಮೇಡಮ್ ಡೆಡ್ ಲೈನ್ ಸಿಗುತ್ತೆ, ಡೆಡ್ ಎಂಡ್ ಸಿಗುತ್ತೆ, ಆ ಡೆಡ್ ಎಂಡಿಂದ ಲೆಫ್ಟ್ ತಗೊಳ್ಳಿ ಅಥವಾ ಲೆಫ್ಟ್ದಿಂದ ರೈಟ್ ತಗೊಳ್ಳಿ. ಸೊ ಐ ಮೀನ್, ಅಥವಾ ಲ್ಯಾಂಡ್ ಮಾರ್ಕ್ ಹೇಳ್ತಾರೆ, ಸರಿ ಹೇಳ್ತಾರೆ. ಸೊ ಒಬ್ಬೊಬ್ಬರು ಹೇಳ್ತಾರೆ ಹಿಂಗೆ ಹೋಗಿ ಹಂಗೆ ಬನ್ನಿ, ಇಲ್ಲಿಂದ ಈ ಕಡೆ ತಗೊಳ್ಳಿ, ಆ ಕಡೆ ತಗೊಳ್ಳಿ. ಸೊ ದಟ್ ಈಸ್ ಆಲ್ ಮಿಸ್ಕಮ್ಯುನಿಕೇಶನ್. ಹಾಗಾದಾಗ ಯಾವಾಗ ಇನ್ಸ್ಟ್ರಕ್ಷನ್ ಅನ್ನ ಸರಿಯಾದ ರೀತಿಯಲ್ಲಿ ಕೊಡುವುದಿಲ್ಲ, ಅವಾಗ ಏನಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ ಅಥವಾ ಓಕೆ ಫ್ರಸ್ಟ್ರೇಷನ್ ಆಗುತ್ತೆ. ಟೈಮ್ ವೇಸ್ಟ್ ಆದಾಗ ಏನಾಗುತ್ತೆ, ಮನುಷ್ಯನಿಗೆ ಫ್ರಸ್ಟ್ರೇಷನ್ ಆಗುತ್ತೆ. ಸೊ ಯಾರೋ ಒಬ್ರು ಹಿಂಗೆ ಹೇಳಿದ್ರು, ಅದಕ್ಕೆ ನಾನು ಹಿಂಗೆ ಬಂದೆ, ಹಿಂಗಾಯ್ತು. ಸೊ ಹೋಗೋ 10 minutes ಅಲ್ಲಿ ನೀವೇನು ಮಾಡಿದ್ರಿ, 15-20 minutes ಅಥವಾ ಹಾಫ್ ಆನ್ ಅವರ್ ಟೈಮ್ ತಗೊಂಡಾಗ ಏನಾಗುತ್ತೆ, ಮನುಷ್ಯನಿಗೆ ಇರಿಟೇಷನ್ ಓಕೆ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಕಮ್ಯುನಿಕೇಷನ್ ಅನ್ನೋದು ಪ್ರಾಪರ್ ಆಗಿರ್ಬೋದು. ಯಾರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾದ್ರೆ ನಾವು ಪ್ರಾಪರ್ ಕಮ್ಯುನಿಕೇಷನ್ ಇರಬೇಕು. ಅನ್ವಾಂಟೆಡ್ ಏನು ಇಲ್ಲಿ ಆ್ಯಡ್ ಮಾಡಬಾರ್ದು. ಹಾಗಾದರೆ ನೆಕ್ಸ್ಟ್, ಓಕೆ, ಟು ಮೇಕ್ ಅ ರಿಕ್ವೆಸ್ಟ್. ಸೊ ಹಾಗಾದರೆ ರಿಕ್ವೆಸ್ಟ್ ಮಾಡಲಿಕ್ಕೆ ಯಾರಿಗಾದರೂ ನೀವು ನಾಳೆ ಬರ್ಬೋದಾ ಅಥವಾ ಇನ್ನೊಂದು ಚೂರು ಲೇಟ್ ಮಾಡಿ ಬರ್ಬೋದಾ, ಓಕೆ, ಕ್ಯಾನ್ ಯು ಕಮ್ ಟುಮಾರೋ ಅಥವಾ ಕ್ಯಾನ್ ಐ ಮೀಟ್ ಯು ಟುಮಾರೋ. ಓಕೆ, ಸೊ ರಿಕ್ವೆಸ್ಟ್ ಮಾಡಲಿಕ್ಕೆ ಯಾರಿಗಾದ್ರೂ ನಮ್ರತೆಯಿಂದ ಹೇಳಬೇಕಂತಂದರೆ ನಮಗೆ ಕಮ್ಯುನಿಕೇಷನ್ ಇಂಪಾರ್ಟೆನ್ಸ್ ಇದೆ. ಓಕೆ, ಕಮ್ಯುನಿಕೇಷನ್ ಗೊತ್ತಿದ್ರೆ ನೀವು ಸರಿಯಾದ ರೀತಿಯಲ್ಲಿ ರಿಕ್ವೆಸ್ಟ್ ಮಾಡಬೇಕು, ಸರಿಯಾದ ರೀತಿಯಲ್ಲಿ ರಿಕ್ವೆಸ್ಟ್ ಮಾಡ್ಬೋದು. ಟು ಮೇಕ್ ಅ ರಿಕ್ವೆಸ್ಟ್. ಸೊ ಈಗ ಅದರಲ್ಲೂ ಬೇರೆ ಬೇರೆ ರೀತಿ ಇದೆ. ನಾಳೆ ಬನ್ನಿ ಅನ್ನೋಕ್ಕೆ, ನಾಳೆ ಬರ್ತೀರಾ ಅನ್ನೋಕ್ಕೆ ಡಿಫ್ರೆನ್ಸ್ ಇದೆ ಅಲ್ವಾ. ಸೊ ನಾಳೆ ಬರ್ತೀರಾ ಅನ್ನೋಕ್ಕೆ ನೀವು ಚೆನ್ನಾಗಿ ಕಮ್ಯುನಿಕೇಷನ್ ಯೂಸ್ ಮಾಡಿದರೆ ಅದರ ಇಂಪ್ಯಾಕ್ಟೇ ಬೇರೆ ಆಗುತ್ತೆ. ಸೊ ಹಾಗಾಗಿ ಟು ಮೇಕ್ ಅ ರಿಕ್ವೆಸ್ಟ್, ಸೊ ವಿ ರಿಕ್ವೈರ್ ಅ ಕಮ್ಯುನಿಕೇಷನ್. ಟು ಮೋಟಿವೇಟ್, ಓಕೆ, ಸೊ ಯಾರಿಗೋ ಸೊ ಮೋಟಿವೇಟ್ ಮಾಡಲಿಕ್ಕೆ, ಓಕೆ, ನಿನ್ನ ಹತ್ರ ಆ ಪೊಟೆನ್ಷಿಯಲ್ ಇದೆ, ನೀನು ಹೀಗೆ ಮಾಡಿದರೆ ಚೆನ್ನಾಗಿರುತ್ತೆ, ಓಕೆ, ನೀನು ಈ ರೀತಿಯಾಗಿ ಓದಿದರೆ ಈ ರೀತಿಯಾಗಿ ಆಗ್ಬೋದು, ಮೋಸ್ಟ್ಲಿ ನಿನಗೆ ಪೊಟೆನ್ಷಿಯಲ್ ಇದೆ, UPSCನೂ ಕ್ರ್ಯಾಕ್ ಮಾಡ್ಬೋದು ಅನ್ನೋದನ್ನು ಮೋಟಿವೇಟ್ ಮಾಡಲಿಕ್ಕೆ ಯು ರಿಕ್ವೈರ್ ಅ ಪ್ರಾಪರ್ ಕಮ್ಯುನಿಕೇಷನ್. ಸೊ ಅದನ್ನೇ ರಾಂಗಲ್ಲಿ ಅಂದರೆ ಯಾರಿಗೂ ಮೋಟಿವೇಶನ್ ಮಾಡಿಲ್ಲ ಅಂತಂದರೆ ನೋಡಿ, ಸೊ ಡೈರೆಕ್ಟ್ಲಿ ಎಲ್ರಿಗೂ ಮೋಟಿವೇಶನ್ ಇರುತ್ತೆ ಅಲ್ವಾ. ನಾಟ್ ಓನ್ಲಿ ಬೈ ಯೂಟ್ಯೂಬಿಂದ ನಮಗೆ ಮೋಟಿವೇಶನ್ ಅಂತ ಇರಲ್ಲ. ಸೊ ಪೇರೆಂಟ್ಸ್ದಿಂದನೂ ಇರುತ್ತೆ ಅಥವಾ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಸರ್ಕಲ್ ಆರ್ ನೇಬರ್ಸ್, ಯಾರಿಂದ ಅದರಲ್ಲೂ ಮೋಟಿವೇಟ್ ಇರುತ್ತೆ. ಅದನ್ನು ಯಾವ ರೀತಿಯಾಗಿ ಕಮ್ಯುನಿಕೇಟ್ ಮಾಡ್ತೀರಾ ಅದು ಇಂಪಾರ್ಟೆಂಟು. ಸೊ ಮೋಟಿವೇಶನ್ ಕೊಡಬೇಕಂದ್ರೆ ಸುಮ್ಮನೆ ಏನೋ ಅಂತ ಹೇಳಬಾರ್ದು. ಸೊ ಅದಕ್ಕೆ ಸರಿಯಾದ ರೀತಿಯಲ್ಲಿ ಯಾರಿಗಾದರೂ ಕಮ್ಯುನಿಕೇಷನ್ ಥ್ರೂ ಪ್ರಾಪರ್ ಕಮ್ಯುನಿಕೇಷನ್ ಇದ್ದರೆ ನೀವು ಸರಿಯಾದ ರೀತಿಯಲ್ಲಿ ಮೋಟಿವೇಟ್ ಮಾಡಿದಾಗ ಅವರು ಆ ಲೈಫೇ ಚೇಂಜ್ ಆಗ್ಬೋದು, ಅವರ ಲೈಫೇ ಚೇಂಜ್ ಆಗ್ಬೋದು. ಎಷ್ಟೋ ಜನ ಇದ್ದಾರೆ ಆ ರೀತಿ. ಅದೇ ಹೇಳ್ತಾರೆ ಇದರಲ್ಲಿ ಕನ್ನಡದಲ್ಲಿ ಹೇಳ್ತಾರೆ, ನೀವು ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಿಯರ್ ಆಗಬೇಕಂತಂದರೆ ಒಂದು ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಲ್ವಾ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಆ ಗುರು ನಿಮ್ಮನ್ನು ಸರಿಯಾದ ರೀತಿಯಲ್ಲಿ ಮೋಟಿವೇಟ್ ಮಾಡಿದಾಗ ನೀವು ಏನೋ ಆಗ್ಬೋದು ಇವತ್ತು. ಸೊ ಆ ರೀತಿ ಮೋಟಿವೇಶನ್ ಅನ್ನೋದು ತುಂಬ ಅವಶ್ಯಕತೆ ಇದೆ. ಟು ಪ್ರೇಸ್, ಓಕೆ, ಪ್ರೇಸ್ ಅಂತಂದರೆ ಹೊಗಳುವುದು ಅಲ್ವಾ.
ಸೊ ಹೊಗಳೋದು ಕಂಪನಿಯಲ್ಲಿ ಇದ್ದೇ ಇರುತ್ತೆ. ಅಪ್ರೈಸಲ್ ಲೆಟರ್ಸ್ ಕೇಳಿರ್ಬೋದು. ನೀವು ಇವತ್ತು ಚೆನ್ನಾಗಿ ಜಾಬ್ ಮಾಡಿದಾಗ ಯಾವ ರೀತಿಯಾದ ರಿಟರ್ನ್ ಕಮ್ಯುನಿಕೇಶನ್ ಅಲ್ಲಿ ಅವರು ನಿಮಗೆ ಪ್ರೇಸ್ ಮಾಡ್ತಾರೆ, ಒಂದೊಂದ್ಸಲ ಬಂದು ನಿಮಗೆ ಹೇಳ್ತಾರೆ. ಓಕೆ, ಅಪ್ರೈಸಲ್ ಲೆಟರ್ಸ್ಗಳ ಮುಖಾಂತರ ನಿಮ್ಗೆ ಏನ್ ಮಾಡ್ತಾರೆ. ಸೊ ಮನುಷ್ಯನಿಗೆ ಅದು ಬಹಳ ಇಂಪಾರ್ಟೆಂಟ್, ನಾಟ್ ಓನ್ಲಿ ಇನ್ ದ ಕಂಪನಿ, ಇನ್ ಯುವರ್ ಡೇ ಟು ಡೇ ಲೈಫ್ ಆಲ್ಸೋ. ಯಾರಾದ್ರೂ ಓಕೆ ಯು ಹ್ಯಾವ್ ಡನ್ ಗುಡ್, ಬಟ್ ಇಫ್ ಯು ಹ್ಯಾವ್ ಡನ್ ಲಿಟಲ್ ಮೋರ್ ಗುಡ್, ಸೊ ಇಟ್ ವುಡ್ ಹ್ಯಾವ್ ಬೀನ್ ಬೆಟರ್. ಸೊ ಇದನ್ನ ಈ ರೀತಿ ಮಾಡೋ ಬದಲು ಈ ರೀತಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಅಥವಾ ಯಾವುದೋ ಒಂದು ಸಣ್ಣ ಮೈನ್ಯೂಟ್ ಥಿಂಗ್ಸ್ಗೂ ಕೂಡ ನೀವು ಅವರಿಗೆ ಹೊಗಳಿದ್ರೆ, ಪ್ರೇಸ್ ಮಾಡಿದ್ರೆ, ಸೊ ಅವರ ಸಾಧನೆಗೆ ಒಂದು ಹಿಂದೆ ಒತ್ತು ಸಿಕ್ಕಿದಂಗೆ ಆಗುತ್ತೆ. ಸೊ ಹಾಗಾಗಿ ಕಮ್ಯುನಿಕೇಷನ್ ಬಂದರೆ ನೀವೇನು ಮಾಡಬೇಕು, ವೈ ಕಮ್ಯುನಿಕೇಷನ್ ಇಸ್ ನೀಡೆಡ್. ಸೊ ಯಾರಿಗಾದರೂ ನೀವು ಪ್ರೇಸ್ ಮಾಡಲಿಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಷನ್ ಅನ್ನೋದು ಬೇಕಾಗುತ್ತೆ. ಸೊ ಡೆಫಿನೆಟ್ಲಿ ಟು ಬಿಲ್ಡ್ ಅ ರ್ಯಾಪೋ ಅಲ್ವಾ. ಸೊ ರ್ಯಾಪೋ ಅನ್ನ ಬಿಲ್ಡ್ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಯ ಜೊತೆಗೆ ನಿಮಗೆ ಸರಿಯಾದ ರೀತಿಯಲ್ಲಿ ಯಾವಾಗ ರ್ಯಾಪೋ ಬಿಲ್ಡ್ ಆಗುತ್ತೆ, ಅವ್ರದ್ದು ನಿಮ್ಮದು ಒಂದೇ ರೀತಿಯಾದ ಯೋಚನೆಗಳು ಅಥವಾ ಒಂದೇ ರೀತಿಯಾದ ಏನೋ ಮಾಡಬೇಕು, ನೀವು ಏನೋ ಮಾಡ್ಬೇಕು ಅಂದ್ಕೊಂಡಿದ್ದೀರಿ, ಅವರು ಏನೋ ಮಾಡ್ಕೋಬೇಕಂತ ಇದ್ದೀರಾ, ಅವರ ಗುರಿ ನಿಮ್ಮ ಗುರಿ ಒಂದೇ ಆಗಿರುತ್ತೆ. ಓಕೆ, ಅವರು ಓದೋ ಸ್ಟೈಲು ನೀವು ಓದೋ ಸ್ಟೈಲು ಒಂದೇ ಆಗಿರುತ್ತೆ. ಸೊ ಆ ಮನುಷ್ಯನ ಜೊತೆ ರ್ಯಾಪೋ ಬಿಲ್ಡ್ ಆಗ್ಬೇಕಂತಂದ್ರೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಷನ್ ಬೇಕಾಗುತ್ತೆ. ಸೊ ಟು ಅಂಡರ್ಸ್ಟ್ಯಾಂಡ್ ದೆಮ್. ಸೊ ಯಾವ ರೀತಿ ಇದ್ದಾರೆ, ಅವರು ಹೇಗಿದ್ದಾರೆ, ಅವ್ರದ್ದು ನಂದು ಏನಾದರೂ ಇದಾಗುತ್ತೆ. ಸೊ ಅದಕ್ಕೆ ಏನಾಗಬೇಕು, ಕಮ್ಯುನಿಕೇಷನ್ ಬೇಕು, ಇಂಟ್ರಾಕ್ಷನ್ ಬೇಕು. ವೆನ್ ಯು ಇಂಟ್ರಾಕ್ಟ್ ವಿತ್ ಸಮನ್, ದೆನ್ ಓನ್ಲಿ ಯು ಕ್ಯಾನ್ ಬಿಲ್ಡ್ ಅ ರ್ಯಾಪೋ ಅಲ್ವಾ. ಸೊ ವೆನ್ ಯು ಇಂಟ್ರಾಕ್ಟ್ ವಿತ್ ದ ಪೀಪಲ್, ದೆನ್ ಓನ್ಲಿ ಯು ಕ್ಯಾನ್ ಬಿಲ್ಡ್ ಅ ರ್ಯಾಪೋ. ಸೊ ನಿಮಗೆ ಕಮ್ಯುನಿಕೇಷನ್ನೇ ಇಲ್ಲ, ಸುಮ್ಮನೆ ಒಂದು ಕಡೆ ಯಾರೋ ಹೇಳಿದ್ದನ್ನು ಕೇಳಿಸ್ಕೊಳ್ತಾ ಇದ್ದಾರೆ, ನಿಮ್ಗೆ ಏನು ಹೇಳಬೇಕು ಅನ್ನೋದು ಅರ್ಥನೋ ಎಲ್ಲ ಇದೆ ಮನಸ್ಸಲ್ಲಿ, ಬಟ್ ಪ್ರಾಪರ್ ಆದ ಕಮ್ಯುನಿಕೇಷನ್ ನಿಮಗೆ ಗೊತ್ತಿಲ್ಲ, ಹೇಗೆ ಸೊಸೈಟಿಯಲ್ಲಿ ರಿಯಾಕ್ಟ್ ಮಾಡೋದನ್ನ ಗೊತ್ತಿಲ್ಲ. ಸೊ ಅವಾಗ ಯಾರ ಜೊತೆನೂ ನಮ್ದು ರ್ಯಾಪೋ ಬಿಲ್ಡ್ ಆಗಲ್ಲ. ರ್ಯಾಪೋ ಬಿಲ್ಡ್ ಆಗ್ಬೇಕಂದ್ರೆ ಇಟ್ಸ್ ವೆರಿ 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 ಇಂಪಾರ್ಟೆಂಟ್, ದಟ್ ಈಸ್ ಅ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕು. ಸೊ ಈ ಎಲ್ಲ ಇದಕ್ಕೆ ಏನು ಬೇಕು, ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಷನ್ ಬೇಕು. ವೈ ವಿ ನೀಡೆಡ್ ಕಮ್ಯುನಿಕೇಷನ್ ಇಸ್ ಟು ಗೆಟ್ ಇನ್ಫಾರ್ಮೇಷನ್, ಮಾಹಿತಿಯನ್ನು ಪಡೆಯಲಿಕ್ಕೆ, ಟು ಗಿವ್ ಇನ್ಸ್ಟ್ರಕ್ಷನ್, ಬೇರೆದವ್ರಿಗೆ ಹೀಗೆ ಹೋಗಬಾರ್ದು, ಹೀಗೆ ಹೋಗಬೇಕು, ಹಾಗೆ ಹೋಗಬಾರ್ದು, ಹೀಗೆ ಮಾಡಿದರೆ ಹೀಗೆ ಚೆನ್ನಾಗಿರುತ್ತೆ ಅನ್ನೋಕ್ಕೆ ನಮಗೆ ಇನ್ಸ್ಟ್ರಕ್ಷನ್ ಬೇಕು. ರಿಕ್ವೆಸ್ಟ್ ಮಾಡಲಿಕ್ಕೆ, ನಾಳೆ ಬರ್ಬೋದಾ, ಓಕೆ ಸ್ವಲ್ಪ ವಿಂಡೋ ಓಪನ್ ಮಾಡ್ತೀರಾ, ವುಡ್ ಯು ಮೈಂಡ್ ಓಪನಿಂಗ್ ದ ವಿಂಡೋ, ಓಕೆ ಸ್ವಲ್ಪ ಓಪನ್ ಮಾಡ್ತೀರಾ. ಸೊ ನೀವು ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿದಾಗ ಯಾವ ಮನುಷ್ಯನಿಗೂ ಯಾವುದೇ ರೀತಿಯಾದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ. ಓಕೆ, ಸೊ ರಿಕ್ವೆಸ್ಟ್ ಮಾಡಲಿಕ್ಕೂ ನಮಗೆ ಕಮ್ಯುನಿಕೇಷನ್ ಬೇಕು, ಯಾರಿಗಾದರೂ ಮೋಟಿವೇಟ್ ಮಾಡಲಿಕ್ಕೂ ಕೂಡ ನಮಗೆ ಕಮ್ಯುನಿಕೇಷನ್ ಬೇಕು, ಯಾರನ್ನಾದರೂ ಹೊಗಳಲಿಕ್ಕೆ, ನೀವು ಚೆನ್ನಾಗಿ ಮಾಡಿದರೆ ಇನ್ನೂ ಈ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ, ಅಥವಾ ಮಕ್ಕಳಿಗೆ ಯೂಶ್ವಲಿ ಸೊ ನಾವು ಯಾವಾಗಲೂ ಅವ್ರಿಗೆ ಒಳ್ಳೆಯದನ್ನೇ ಹೇಳಬೇಕು. ಆಮೇಲೆ ಗುಡ್, ಸೊ ಯು ಹ್ಯಾವ್ ಡನ್ ಗುಡ್ ಅಂತಲೇ ಸ್ಟಾರ್ಟ್ ಮಾಡಬೇಕು. ಸೊ ಪ್ರೇಸ್ ಮಾಡಿದಾಗ ಮಕ್ಕಳಿಗೆ ಮೋಟಿವೇಟ್ ಆಗ್ತಾರೆ. ಯಾವಾಗ ಹೊಗಳ್ತೀವಿ ಆವಾಗ ಅವ್ರಿಗೂ ಏನೋ ಇನ್ನೂ ಮಾಡಬೇಕು ಅನ್ನೋ ಒಂದು ಆಸೆ ಬರುತ್ತೆ. ಸೊ ಅದಕ್ಕಾಗಿ ಕಮ್ಯುನಿಕೇಷನ್ ಬೇಕು. ಯಾರದೇ ವ್ಯಕ್ತಿಯ ಜೊತೆ ಒಳ್ಳೆಯ ರೀತಿಯಾದ ರಿಲೇಶನ್ಶಿಪ್ ಮೇಂಟೈನ್ ಮಾಡಲಿಕ್ಕೆ ನಮಗೆ ರ್ಯಾಪೋ ಈಸ್ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ವೈ ಕಮ್ಯುನಿಕೇಷನ್ ಇಸ್ ನೀಡೆಡ್. ಓಕೆ, ನೆಕ್ಸ್ಟ್ ಟಿಪ್ಸ್ ಫಾರ್ ಎಫೆಕ್ಟಿವ್ ಕಮ್ಯುನಿಕೇಷನ್. ಓಕೆ, ಅಂದರೆ ಎಫೆಕ್ಟಿವ್ ಆಗಿರಬೇಕು ನಿಮ್ಮ ಕಮ್ಯುನಿಕೇಷನ್. ಯಾವಾಗಲೂ ಎಫೆಕ್ಟಿವ್ ಅಂತಂದರೆ ಅವರಿಗೆ ಅದು ಅರ್ಥ ಆಗಬೇಕು ಪ್ರಾಪರ್ಲಿ. ಅಂತಂತಂದರೆ ನಮಗೆ ಯಾವ ರೀತಿಯಾದ ಯಾವ ರೀತಿಯಾದ ಟಿಪ್ಸ್ಗಳು ಬೇಕು ನಿಮ್ಮ ಕಮ್ಯುನಿಕೇಷನನ್ನು ಇಂಪ್ರೂವ್ ಮಾಡಲಿಕ್ಕೆ ಅನ್ನೋದನ್ನು ಇಲ್ಲಿ ಮಾತನಾಡೋಣ. ಸ್ಟ್ರೈವ್ ಫಾರ್ ಅ ಮೆಸೇಜ್ ಕಂಪ್ಲೀಟ್ನೆಸ್. ಸ್ಟ್ರೈವ್ ಅಂತಂದ್ರೆ ಏನು, ಎಫರ್ಟ್. ಸ್ಟ್ರೈವ್ ಇಸ್ ವಾಟ್, ಎಫರ್ಟ್. ಓಕೆ, ಸ್ಟ್ರೈವ್ ಮೀನಿಂಗ್ ಇಸ್ ವಾಟ್ ಹಿಯರ್, effort. Okay, effort. Okay, strive for a effort, message completeness. Yes, you have to put a proper effort to provide a crystal and clear message. Okay, you have to put a proper effort to provide a crystal and clear message to the third party. ಸೊ ಹಾಗಾದ್ರೆ ಏನಿದು ಅಂತಂದ್ರೆ ಸ್ಟ್ರೈವ್ ಫಾರ್ ಅ ಮೆಸೇಜ್ ಕಂಪ್ಲೀಟ್ನೆಸ್ ಅಂತಂದ್ರೆ ಹೌದು, ಎಫರ್ಟ್ ಬೇಕೇ ಬೇಕು. ಕ್ಲಿಯರ್ ಆದ ಮೆಸೇಜ್ ಹೋಗಬೇಕು ಅಂತಂತಂದ್ರೆ ಯಾರಿಗಾದ್ರೂ
ಅವಾಗ ನಾವೇನು ಮಾಡಬೇಕು, ಟು ಪ್ರೊವೈಡ್ ಟು ಪ್ರೊವೈಡ್ ಪ್ರಾಪರ್ ಇನ್ಫಾರ್ಮೇಷನ್ ನಮ್ಗೆ ಏನು ಬೇಕು, ಕಮ್ಯುನಿಕೇಷನ್ ಅನ್ನೋದು ಬೇಕೇ ಬೇಕು. ಎಸ್, ವಿ ಆಲ್ರೆಡಿ ಲಾಸ್ಟ್ ಇದರಲ್ಲಿ ಹೇಳಿದೆ ನಾನು, ವೈ ಕಮ್ಯುನಿಕೇಷನ್ ನೀಡೆಡ್. ಸೊ ಆ ರೀತಿಯಾಗಿ ಸೊ ನಿಮಗೆ ಯಾವುದಾದ್ರೂ ಕಂಪ್ಲೀಟ್, ಸೊ ಇನ್ಕಂಪ್ಲೀಟ್ ಯಾವುದು ಆಗಬಾರ್ದು. ಇನ್ಕಂಪ್ಲೀಟ್ ಆದಾಗ ಏನಾಗುತ್ತೆ, ಮಿಸ್ಕಮ್ಯುನಿಕೇಷನ್ ಆಗುತ್ತೆ. ಹಾಫ್ ಆಫ್ ಹೇಳಿದಾಗ ಏನಾಗುತ್ತೆ, ಮಿಸ್ಕಮ್ಯುನಿಕೇಷನ್ ಆಗುತ್ತೆ. ಸೊ ಯಾವಾಗಲೂ ನಾವು ಏನು ಮಾಡಬೇಕು, ಸ್ಟ್ರೈವ್ ಫಾರ್ ಅ ಮೆಸೇಜ್ ಕಂಪ್ಲೀಟ್ನೆಸ್. ಸೊ ಯಾವಾಗಲೂ ನಾವು ಎಫರ್ಟ್ ಹಾಕಲೇಬೇಕು, ಅದು ಸರಿಯಾದ ರೀತಿಯಲ್ಲಿ ಕ್ಲಿಯರ್ ಆಗಿ ಅವ್ರಿಗೆ ಮೆಸೇಜ್ ಹೋಗ್ಬೇಕಂತೇಳಿ. ಹಾಗಾದರೆ ನೆಕ್ಸ್ಟ್ ನೋಡೋಣ. ಸೊ ಬಿಲ್ಡ್ ಇನ್ ಅ ಫೀಡ್ಬ್ಯಾಕ್ ಅಪಾರ್ಚುನಿಟೀಸ್. ಬಿಲ್ಡ್ ಇನ್ ಅ ಫೀಡ್ಬ್ಯಾಕ್ ಅಪಾರ್ಚುನಿಟೀಸ್ ಹಾಗಾದರೆ ಏನು? ಇವಾಗ ಯಾವುದೋ ನಿಮ್ಮ ಮಧ್ಯೆ ಒಂದು ನಿಮ್ಮ ಮಧ್ಯೆ ಅಥವಾ ಥರ್ಡ್ ಪಾರ್ಟಿ ಮಧ್ಯೆ ಒಂದು ಕಾನ್ವರ್ಜೇಷನ್ ಆಗ್ತಾ ಇದೆ. ಹಾಗಾದರೆ ಅಲ್ಲಿ ಏನು ಮಾಡಬೇಕು, ಬಿಲ್ಡ್ ಅ ಫೀಡ್ಬ್ಯಾಕ್ ಅಪಾರ್ಚುನಿಟೀಸ್. ಸೊ ಅವ್ರಿಗೂ ಕೊಡಿ ಫೀಡ್ಬ್ಯಾಕ್ ಕೊಡಲಿಕ್ಕೆ, ವೇಟ್ ಮಾಡಿ. ಸಪೋಸ್ ಇವಾಗ ಸ್ಟೂಡೆಂಟ್ ಮತ್ತು ಟೀಚರ್ ತಗೊಳ್ಳೋಣ. ಇವಾಗ ಸ್ಟೂಡೆಂಟ್ ಮತ್ತು ಟೀಚರಲ್ಲಿ ಒಂದು ಲೆಸನ್ ಆಗುತ್ತೆ. ಅದಾದಮೇಲೆ ಸ್ಟೂಡೆಂಟ್ ಬಂದು ಟೀಚರ್ಗೆ ಹೇಳ್ತಾನೆ, ಮೇಡಮ್ ಈ ರೀತಿ ನೀವು ಹೇಳೋ ಬದಲಿ ಈ ರೀತಿ ಹೇಳಿದರೆ ಚೆನ್ನಾಗಿರ್ತಿತ್ತು ಮೇಡಮ್, ಹೀಗೆ ಹೇಳಿದರೆ ಓಕೆ. ಸೊ ಅದನ್ನು ಮೇಡಮ್ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ. ಬಟ್ ಎಕ್ಸೆಪ್ಟ್ ಮಾಡಿ ಅವ್ರಿಗೆ ಹೇಳಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಫೀಡ್ಬ್ಯಾಕ್ ಸೊ ಅಪಾರ್ಚುನಿಟೀಸ್ ಕೊಡಿ ಅವರಿಗೆ. ಸೊ ಡೋಂಟ್ ಆ್ಯಕ್ಚುಲಿ ಇಮಿಡಿಯೇಟ್ಲಿ ನೀವು ಫೀಡ್ಬ್ಯಾಕ್ಗೋಸ್ಕರ ವೇಟ್ ಮಾಡಬೇಡಿ. ಸೊ ಫೀಡ್ಬ್ಯಾಕ್ ಅನ್ನೋದು ಇರಲೇಬೇಕು. ಯಾವುದರ ಮಧ್ಯದಲ್ಲಿ, ಯಾವುದೇ ವ್ಯಕ್ತಿಯ ಮಧ್ಯದಲ್ಲಿ ಯಾವಾಗ ಕಾನ್ವರ್ಜೇಷನ್ ಆಗುತ್ತೆ ಅವ್ರಿಗೆ ನೀವು ಫೀಡ್ಬ್ಯಾಕ್ ಕೊಡಬೇಕು, ಅವ್ರು ನಿಮಗೆ ಫೀಡ್ಬ್ಯಾಕ್ ಕೊಡ್ತಾರೆ. ಸೊ ಅಲ್ಲಿ ರ್ಯಾಪೋ ಇನ್ ದ ಸೆನ್ಸ್ ಬಿಲ್ಡ್ ಮಾಡ್ಕೊಳ್ಳಿ, ಅಪಾರ್ಚುನಿಟೀಸನ್ನು ಬಿಲ್ಡ್ ಮಾಡ್ಕೊಳ್ಳಿ. ಅಥವಾ ಟೀಚರ್ ನಿಮಗೆ ಫೀಡ್ಬ್ಯಾಕ್ ಮಾಡ್ತಾರೆ, ಈ ರೀತಿ ನೀನು ಓದಿದ್ರೆ ಮೋಸ್ಟ್ಲಿ ಸ್ಮಾರ್ಟ್ ವರ್ಕ್ ಮಾಡಿದರೆ ಬೆಟರ್ ಆಗಿರುತ್ತೆ. ಸೊ ಸುಮ್ಮನೆ ಎಲ್ಲನೂ ಇರೋ ಬರೋ ಬುಕ್ಸ್ಗಳನ್ನು ತಗೊಂಡು ಎಲ್ಲ ರೆಫರ್ ಮಾಡೋಕ್ಕಿಂತನೂ ಸ್ಮಾರ್ಟ್ ವರ್ಕ್ ಮಾಡಿ ಯಾವುದು ಇಂಪಾರ್ಟೆಂಟು, ಯಾವುದು ಇಂಪಾರ್ಟೆಂಟ್ ಇಲ್ಲ ಅನ್ನೋದು ತೆಗೆದ್ಬಿಟ್ಟು ಸೊ ನೀನು ಮಾಡು ಅನ್ನೋ ಫೀಡ್ಬ್ಯಾಕ್ ಕೊಡ್ತಾರೆ. ಸೊ ಆ ರೀತಿ ಕಾನ್ವರ್ಜೇಷನ್ ಇರಬೇಕು ನಿಮ್ದು. ಏನಾಗಿರಬೇಕು, ಸೊ ಕ್ಲಿಯರ್ ಆಗಿ ಮೆಸೇಜ್ ಹೋಗಬೇಕು ಫಸ್ಟ್ ಒನ್ನಲ್ಲಿ. ಎರಡನೇದೇನಾಗುತ್ತೆ, ಬಿಲ್ಡ್ ಇನ್ ಅ ಫೀಡ್ಬ್ಯಾಕ್ ಅಪಾರ್ಚುನಿಟೀಸ್. ಸೊ ಯಾವುದೇ ರೀತಿಯ ಅಲ್ಲಿ ಕ್ರಿಯೇಟ್ ಮಾಡಬೇಕು ಅಪಾರ್ಚುನಿಟೀಸ್ಗಳನ್ನು ಫೀಡ್ಬ್ಯಾಕ್ ಕೊಡೋಕ್ಕೆ ಅನ್ನೋದು ಈ ಇದರಲ್ಲಿ ತಿಳ್ಕೊಳ್ತೀವಿ. ಹಾಗಾದರೆ ನೆಕ್ಸ್ಟ್, ಡೋಂಟ್ ಅಸ್ಯೂಮ್ ಇಮಿಡಿಯೇಟ್ ರೆಸ್ಪಾನ್ಸ್. ಸೊ ಇದಕ್ಕಿದು ಕನೆಕ್ಷನ್ ಇದೆ. ಸೊ ಇವಾಗ ನಾನು ಹೇಳಿದೆ, ಟೀಚರು ಒಂದು ಫೀಡ್ಬ್ಯಾಕ್ ಕೊಡ್ತಾರೆ ಅಥವಾ ನೀವು ಟೀಚರ್ ಹತ್ರ ಒಂದೇನೋ ಕೇಳ್ತೀರಾ, ಅವರು ಐ ವಿಲ್ ಗೆಟ್ ಬ್ಯಾಕ್ ಟುಮಾರೋ ಅಂತ ಹೇಳ್ತಾರೆ. ಅಂತ ಹೇಳ್ತಾರೆ. ಸೊ ಹಾಗಾದರೆ ಇಮಿಡಿಯೇಟ್ ನಾಳೆ ಬೆಳಗ್ಗೆ ಬಂದ ತಕ್ಷಣ ಮೇಡಮ್ ಹೇಳಲೇ ಇಲ್ಲ ಅಂತಂದರೆ ಡೋಂಟ್ ಅಸ್ಯೂಮ್ ದಟ್, ಡೋಂಟ್ ಬಿ ಅ ಜಡ್ಜ್ಮೆಂಟಲ್ ಹಿಯರ್. ಮೇಡಮು ಅಯ್ಯೋ ಹೇಳಲೇ ಇಲ್ಲ, ಮೋಸ್ಟ್ಲಿ ಅವ್ರಿಗೆ ಆನ್ಸರೇ ಗೊತ್ತಿಲ್ಲ ಅನ್ಸುತ್ತೆ. ಸೊ ಸ್ಟಾರ್ಟ್ ಥಿಂಕಿಂಗ್. So because mind has a many ways to receive information, right? So ಆ ರೀತಿ ಮೈಂಡನ್ನು ನಾವು ಎಲ್ಲ ಕಡೆಯಿಂದ ಇದನ್ನ ಮಾಡಿ ಓಪನ್ ಅಪ್ ಮಾಡಿ ಏನು ಮಾಡ್ತೀವಿ, ಸೊ ಇನ್ ಅ ನೆಗೆಟಿವ್ ಸ್ಟೇಟ್ಮೆಂಟಲ್ಲಿ ಪಾಸಿಟಿವಲ್ಲಿ ರಿಸೀವ್ ಮಾಡ್ಕೊಳ್ಳಿ. ಎಸ್, ಮೈಂಡ್ ಹ್ಯಾಸ್ ಅ that capacity to receive information. This has a many ways to receive information, but ಅದನ್ನು ಪಾಸಿಟಿವ್ ಅಲ್ಲಿ ಉಪಯೋಗ ಮಾಡ್ಕೋಬೇಕು, ನಾಟ್ ಇನ್ ಅ ನೆಗೆಟಿವ್ ವೇ. ಸೊ ಹಾಗಾದರೆ ಡೋಂಟ್ ಅಸ್ಯೂಮ್ ಇಮಿಡಿಯೇಟ್. ಅಥವಾ ಇವಾಗ ಒಂದು ಟ್ರೆಂಡು ಮೊಬೈಲಲ್ಲಿ ಬ್ಲೂ ಮಾರ್ಕ್ ಬಂದ ತಕ್ಷಣ ನೋಡಿದ್ದಾರೆ ಆದರೂ ಯಾಕೋ ನನಗೆ ರಿಪ್ಲೈ ಮಾಡಿಲ್ಲ. ಸೊ ಹಾಗಾದರೆ ಏನೋ ಒಂದು ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಡೋಂಟ್ ಬಿ ಎ ಜಡ್ಜ್ಮೆಂಟಲ್ ಹಿಯರ್, ಡೋಂಟ್ ಜಡ್ಜ್ ಎನಿ ಒನ್. ಜಸ್ಟ್ ಬೈ ಅವತ್ತವರು ಈ ಮೆಸೇಜ್ಗೆ ರಿಪ್ಲೈ ಮಾಡಿಲ್ಲ ಅಥವಾ ಅವ್ರು ಹೇಳಿಲ್ಲ ಅಂತಂತಂದರೆ ನೀವು ಏನೋ ಒಂದು ಅರ್ಥ ಮಾಡ್ಕೋಬೇಡಿ. ಸೊ ದಿಸ್ ಅಗೇನ್ ವಾಟ್ ಹ್ಯಾಪನ್ಸ್ ಹಿಯರ್, ಮಿಸ್ಕಮ್ಯುನಿಕೇಷನ್ ಹ್ಯಾಪನ್ಸ್. ಆವಾಗ ರ್ಯಾಪೋ ಬಿಲ್ಡಿಂಗ್ ಆಗಲ್ಲ. ಸೊ ಅದರಿಂದ ಬೇರೆ ಬೇರೆ ರೀತಿಯಾದ ನಿಮ್ಮ ಡಿಸ್ಟೆನ್ಸ್ ದೂರ ಆಗ್ತಾ ಹೋಗುತ್ತೆ. ಸೊ ಡೋಂಟ್ ಬಿ ಅ ಜಡ್ಜ್ಮೆಂಟಲ್ ಹಿಯರ್. ಸೊ ಡೋಂಟ್ ಅಸ್ಯೂಮ್, ಹಿಂಗೆ ಆಗಿರ್ಬೋದು ಹಾಗೆ ಆಗಿರ್ಬೋದು, ಅಸ್ಯೂಮ್ ಮಾಡಬೇಡಿ. ಏನೋ ಒಂದು ಸಿಚುವೇಶನ್ ಇರುತ್ತೆ ಅವರಿಗೆ, ವೇಟ್ ಫಾರ್ ಇಟ್. ಸೊ ದಿಸ್ ಇಸ್ ದ ಡೋಂಟ್ ಅಸ್ಯೂಮ್ ಇಮಿಡಿಯೇಟ್ ರೆಸ್ಪಾನ್ಸ್. ಈಸ್ ದ ಮೆಸೇಜ್ ರಿಯಲಿ ನೆಸೆಸರಿ? ಇವ್ರು ಹೇಳ್ತಾ ಇರೋದೇನು ಅಂತಂದರೆ ಇಷ್ಟೇ ಇರುತ್ತೆ, ಬೇಕಾಗಿರೋದು ನಮಗೆ ಇಷ್ಟ, ನಾವು ಇಷ್ಟು ಹೇಳ್ತೀವಿ. ಅದೆಲ್ಲ ಇಸ್ ದ್ಯಾಟ್ ನೆಸೆಸಿಟಿ ಫಾರ್ ಅಸ್? ನೋ, ಡೆಫಿನೆಟ್ಲಿ. ಇವಾಗ ಫಾರ್ ಎಕ್ಸಾಂಪಲ್, ಯಾಕೆ ಲೇಟಪ್ಪ? ಸೊ ಸಿಂಪಲ್, ಮೇಡಮ್ ಐ ಗಾಟ್ ಸ್ಟಕ್ ಇನ್ ಟ್ರಾಫಿಕ್.
ಸೊ ಅದಕ್ಕೋಸ್ಕರ ಮೇಡಮ್ ನಿನ್ನೆ ಜೋರು ಮಳೆ ಬಂತು. ಮಳೆ ಬಂದಿರೋದ್ರಿಂದ ಏನಾಯಿತು, ರಾತ್ರಿ ಲೇಟ್ ಮಲ್ಕೊಂಡೆ, ರಾತ್ರಿ ಲೇಟ್ ಆತಂದು ಬೆಳಗ್ಗೆ ಲೇಟ್ ಎದ್ದೆ ಮೇಡಮ್. ಅದರಲ್ಲಿ ಕರೆಂಟ್ ಹೋಯ್ತು, ಐ ಮೀನ್ ಪವರ್ ಹೋಯ್ತು. ಸೊ ಅದರಿಂದ ಇನ್ನೂ ಲೇಟ್ ಆಯಿತು. ಸೊ ವಿ ಡೋಂಟ್ ವಾಂಟ್ ಎನಿ ಲೇಮ್ ಎಕ್ಸ್ಕ್ಯೂಸಸ್ ಹಿಯರ್. ಓಕೆ, ವಿ ಡೋಂಟ್ ವಾಂಟ್ ಕಂಪ್ಲೀಟ್ ಮೆಸೇಜ್ ಹಿಯರ್. ಸೊ ವಾಟ್ ಹ್ಯಾಸ್ ಟು ಬಿ told, that has to be told. That's it. Why late? So simple answer you have to tell. So we don't require, ಅಥವಾ ಯೂಶ್ವಲಿ ನೋಡಿ ಡಾಕ್ಟರ್ ಮತ್ತು ಪೇಷಂಟ್ ನಡುವೆ ಆಗುತ್ತೆ, ಏನಾಯಿತು ಓಕೆ ಅಷ್ಟೇ ಹೇಳಬೇಕು. ಸೊ ಏನಾಯಿತು, ಯಾವಾಗಿಂದ ಆಗ್ತಾ ಇದೆ, ಯಾಕೆ ಹೀಗಾಯಿತು, ರಾತ್ರಿ ಜ್ವರ ಬರುತ್ತಾ ಅಥವಾ ಬೆಳಗ್ಗೆ ಜ್ವರ ಬರುತ್ತಾ, ಅಷ್ಟೇ. ಅದು ಬಿಟ್ಟರೆ ವಿ ಡೋಂಟ್ ರಿಕ್ವೈರ್ ಅನ್ನೆಸೆಸರಿ ಮೆಸೇಜ್ ಹಿಯರ್. ಸೊ ಯಾವುದೇ ರೀತಿಯಾದ ನಮಗೆ ಅನ್ವಾಂಟೆಡ್ ಮೆಸೇಜಸ್ಗಳು ಅಂದರೆ ಕಂಪ್ಲೀಟ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ. ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಕಮ್ಯುನಿಕೇಷನ್ ಬೇಕು ಅಂತಂತಂದರೆ ಏನು ಕ್ವಶನ್ ಕೇಳಿರ್ತಾರೆ ಅದಕ್ಕೆ ಮಾತ್ರ ಆನ್ಸರ್ ಟು ದ ಪಾಯಿಂಟ್ ಇರಬೇಕು. ಸೊ ಎಸ್, ಸಮ್ ಟೈಮ್ ಇಟ್ ರಿಕ್ವೈರ್ಸ್ ಬಟ್ ನಾಟ್ ಎವ್ರಿ ಟೈಮ್, ರೈಟ್? ವಿ ಡೋಂಟ್ ಹ್ಯಾವ್ ಟೈಮ್. ಓಕೆ, ಫಸ್ಟ್ ಆಫ್ ಆಲ್ ಈ ಜನ್ರೇಷನ್ಗೆ ನಮಗೆ ಟೈಮ್ ಇಲ್ಲ. ಎವ್ರಿಬಡಿ ಹ್ಯಾಸ್ ಹೆಲ್ಡ್ ಅಪ್ ವಿತ್ ದೇರ್ ವರ್ಕ್. ಓಕೆ, ವಿ ಡೋಂಟ್ ರಿಕ್ವೈರ್ ಸಚ್ ಥಿಂಗ್ಸ್. ಸೊ ಆವಾಗ ನೀವೇನು ಮಾಡಬೇಕಂತಂತಂದರೆ, ಇಸ್ ದ ಮೆಸೇಜ್ ರಿಯಲಿ ನೆಸಸರಿ? ಓಕೆ, ಸೊ ಕಂಪ್ಲೀಟ್ ಆದ ಫುಲ್ ಸ್ಟೋರಿನೇ ಹೇಳಬೇಕಾಗಿರೋ ಅವಶ್ಯಕತೆ ಇಲ್ಲ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದರೆ ಸಾಕು ಅನ್ನೋದನ್ನು ಹೇಳ್ಕೊಡುತ್ತೆ. ರೆಗ್ಯುಲರ್ ಡಿಸ್ಕನೆಕ್ಟ್ ಫ್ರಮ್ ದ ಟೆಕ್ನಾಲಜಿ. ಎಸ್, ಇವಾಗಂತೂ ಎಲ್ಲರೂ ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಸೊ ಇವಾಗಂತೂ ಟ್ರೆಂಡಲ್ಲಿದೆ. ಸೊ ಬಿಗ್ ಸ್ಟಾರ್ ಮೂವೀಸ್ಗಳನ್ನು ಏನು ಮಾಡಬೇಕು, ಬ್ಯಾನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಯು ಕ್ಯಾನ್ ದೀಸ್ ಮೆಸೇಜಸ್ ಕ್ಯಾನ್ ಬಿ ಯು ಕ್ಯಾನ್ ರಿಸೀವ್ ಥ್ರೂ ವಾಟ್ಸಪ್ ಆಲ್ಸೋ, ಎನಿ ಸೋಷಿಯಲ್ ಮೀಡಿಯಾಸ್ ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಏನು ಹೇಳ್ತಾ ಇದೆ ಅಂದರೆ ಟೆಕ್ನಾಲಜಿ ಬೇಕು, ಆದರೆ ಓಕೆ ಏನು ಮಾಡ್ತೀವಿ ಅಂತಂದರೆ ಇವಾಗ ಬಿಗ್ ಸ್ಟಾರ್ ಮೂವೀಸ್ಗಳನ್ನು ಏನು ಮಾಡಬೇಕು, ಬ್ಯಾನ್ ಮಾಡಬೇಕು. ನಮಗೆ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಐ ಮೀನ್ ಸೊ ಏನು ಸ್ಟೋರಿ ಗೊತ್ತಿಲ್ಲ. ಯು ಗೆಟ್ text in WhatsApp, we just keep forwarding to others. ಓಕೆ, ನಾವೇನು ಮಾಡ್ತೀವಿ, ಅದನ್ನು ಬೇರೆದವ್ರಿಗೆ ಕಳಿಸ್ತಾ ಹೋಗ್ತೀವಿ. ವಾಟ್ ವಿ ಡೂ, ಸೊ ಅದೇನೂ ಗೊತ್ತಿಲ್ಲ, ಬಟ್ ದ್ಯಾಟ್ ಕ್ಯಾನ್ ಕ್ರಿಯೇಟ್ ಅ ಮಿಸ್ಕಮ್ಯುನಿಕೇಷನ್, ಇಸಂಟ್ ಇಟ್? ಸೊ ಅದೇನಾಗುತ್ತೆ, ಅದರಿಂದ ಏನೇನೋ ಆಗಬಹುದು ಅಲ್ವಾ? ಸೊ ಏನು ಅರ್ಥ ಆಗಬೇಕು ಅಂತಂದರೆ, ಯಾವುದೇ ನೀವು ಸೋಷಿಯಲ್ ಮೀಡಿಯಾದಿಂದ ಅಥವಾ ನಾರ್ಮಲ್ ನಿಮ್ಮ ಎಲ್ಲಿಂದನೂ ಇನ್ಫಾರ್ಮೇಷನ್ ಸಿಕ್ಕರೆ ಅದ್ರ ಹಿಂದೆ ಏನಿದೆ, ಯಾಕೆ ಹೇಳಿದ್ದಾರೆ, ಏನು ರೀಸನ್ ಇರ್ಬೋದು, ಯು ಶುಡ್ ಗೆಟ್ ಟು ನೋ ಅಬೌಟ್ ದ್ಯಾಟ್. Okay, why it has been told. So first you have to think, ಆ ಟೆಕ್ನಾಲಜಿಯನ್ನು 1 minute aside ಇಟ್ಟು ನೀವು ನಿಮ್ಮ ಬ್ರೈನಿಂದ ಥಿಂಕ್ ಮಾಡಿ, ಯಾಕೆ ಬಿಫೋರ್ ಸೆಂಡಿಂಗ್ ಇಟ್ ಟು ಸಮ್ವನ್. ಸೊ ವಾಟ್ ಹ್ಯಾಪನ್ಸ್, ಸೊ ಈ ರೀತಿ ನೋಡ್ಬೋದು ನೀವು ಮೀಡಿಯಾದಲ್ಲಿ. ಇದರಿಂದನೇ ಸಿಕ್ಕಾಪಟ್ಟೆ ಮಿಸ್ಕಮ್ಯುನಿಕೇಷನ್ ಆಗ್ತಾ ಇರುತ್ತೆ. ಯಾಕಂತಂದರೆ ಹಿಂದೆ ಅದ್ರದ್ದು ಏನು ಕಾಂಟ್ಯಾಕ್ಸ್ಟ್ ಅನ್ನೋದೇ ಗೊತ್ತಿರಲ್ಲ ನಮಗೆ. ಗೊತ್ತಿಲ್ಲದೇ ನಾವು ಏನು ಮಾಡ್ತಿರ್ತೀವಿ, ಬೇರೆದವ್ರಿಗೆ ಮೆಸೇಜಸನ್ನು ಕಳಿಸ್ತಾ ಇರ್ತೀವಿ. ಸೊ ಅದಕ್ಕೆ ಹೇಳ್ತಾ ಇರೋದವರು ರೆಗ್ಯುಲರ್ ಡಿಸ್ಕನೆಕ್ಟ್ ಫ್ರಮ್ ದ ಟೆಕ್ನಾಲಜಿ ಅಂತ ಹೇಳ್ತಾ ಇದ್ದಾರೆ. ಸೊ ಟೆಕ್ನಾಲಜಿಯಿಂದ ಸ್ವಲ್ಪ ದೂರಿಟ್ಟುಬಿಟ್ಟು ನಿಮ್ಮ ಬ್ರೈನನ್ನು ಯೂಸ್ ಮಾಡಿ. ಆ್ಯಸ್ ಐ ಟೋಲ್ಡ್ ಯು ಅರ್ಲಿಯರ್, ಬ್ರೈನ್ ಹ್ಯಾಸ್ ಅ ಮೆನಿ ವೇಸ್ ಟು ರಿಸೀವ್ ಇನ್ಫಾರ್ಮೇಷನ್, ಯೂಸ್ ಆಲ್ ಆಫ್ ದೆಮ್. ಓಕೆ, ಸೊ ಬ್ರೈನ್ ಅನ್ನೋದಿದೆ, ಅದನ್ನು ಒಳ್ಳೆ ರೀತಿಗೆ ಯೂಸ್ ಮಾಡ್ಕೊಳ್ಳಿ, ಪಾಸಿಟಿವ್ ವೇಯಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಅದರಿಂದ ಏನಾಗುತ್ತೆ, ಕಮ್ಯುನಿಕೇಷನ್ ಅನ್ನೋದು ಎಫೆಕ್ಟಿವ್ ಆಗಿರುತ್ತೆ. ಸೊ ದೀಸ್ ಆರ್ ದ ಟಿಪ್ಸ್ ಫಾರ್ ಎಫೆಕ್ಟಿವ್ ಕಮ್ಯುನಿಕೇಷನ್. ಓಕೆ, ಹಾಗಾದರೆ ಲಾಸ್ಟ್ is not the least. Okay, provide a social interaction opportunities. Okay, so ಯಾರ ಜೊತೆನೂ ನೀವೇನು ಮಾಡಬೇಕು, ಸೋಷಿಯಲ್ ಇಂಟ್ರಾಕ್ಷನ್ ಇರಬೇಕು. ಡೋಂಟ್ ರನ್ ಅವೇ ಫ್ರಮ್ ದ ಸೋಷಿಯಲ್ ಇಂಟ್ರಾಕ್ಷನ್. ಅದೇ ಹೇಳಿದೆ ನಾನು. ಸೊ ಒಬ್ಬೊಬ್ರು ಇರ್ತಾರೆ, ಸೊ ಮಾತನಾಡೋದು ಅಂತ ಬಂದರೆ ದಿ ವಿಲ್ ಎಸ್ಕೇಪ್ ಫ್ರಮ್ ದ್ಯಾರ್. ಸೊ ವಾಟ್ ಹ್ಯಾಪನ್ಸ್ ಓವರ್ ದೇರ್, ಆವಾಗ ನಿಮ್ಮ ನಾಲೆಜ್ ಬೆಳೆಯಲ್ಲ. ಒಂದು ನಾಲೆಜ್ ಬಿಲ್ಡ್ ಆಗೋದು ಏನು, ಅದಕ್ಕೆ ಹೇಳ್ತಾರೆ ದೇಶ ಸುತ್ತು ಕೋಶ ಓದು, ರೈಟ್? ದೇಶ ಸುತ್ತು ಕೋಶ ಓದು. ಯಾಕಂತಂದರೆ ಒಂದು ನಾಲೆಜ್ ಬಿಲ್ಡ್ ಆಗೋದು, ಅಥವಾ ನಿಮ್ಮ ಕಮ್ಯುನಿಕೇಷನ್ ಆಗಿರ್ಬೋದು, ಅಥವಾ ನಿಮ್ಮ ಭಾಷೆ ಆಗಿರ್ಬೋದು, ಸ್ಕಿಲ್ ಆಗಿರ್ಬೋದು, ಭಾಷೆ ಆಗಿರ್ಬೋದು, ಎದರಿಂದ ಇಂಪ್ರೂವ್ ಆಗುತ್ತೆ, ಒಂದು ಬುಕ್ಕಿಂದ. ಓಕೆ, ಇನ್ನೊಂದು ದೇಶ ಸುತ್ತುವುದರಿಂದ. ಯಾಕಂತಂದರೆ ಇಂಡಿಯಾ ಈಸ್ ಅ ಡೈವರ್ಸಿಫೈಡ್ ಕಂಟ್ರಿ. ಓಕೆ, ಒಂದೊಂದು 200 ಮೀಟರ್ಸಲ್ಲೂ ಕೂಡ 200 ಕಿಲೋಮೀಟರ್ಸಲ್ಲೂ ಕೂಡ ಒಂದೊಂದು ಭಾಷೆ, ಸ್ಲ್ಯಾಂಗ್, ಎಸ್ಪೆಷಲಿ ಸ್ಲ್ಯಾಂಗ್ಗಳನ್ನು ನೋಡ್ತೀವಿ. ಕರ್ನಾಟಕದಲ್ಲಿ ನಾವು ಎಷ್ಟೊಂದು ಸ್ಲ್ಯಾಂಗ್ಸ್ ಇದ್ದಾವೆ ಅಲ್ವಾ? ಸೊ ಹಾಗಾಗಿ
ಹಾಗಾಗಿ ಏನಾಗಿರ್ಬೇಕಂತಂದ್ರೆ ಸೋಷಿಯಲ್ ಇಂಟ್ರಾಕ್ಷನ್ಗಳು ಇರಬೇಕು ನಮಗೆ, ಅಂದಾಗ ಮಾತ್ರ ನಮ್ಮ ನಾಲೆಜ್ ಬಿಲ್ಡ್ ಆಗುತ್ತೆ. ನಾಲೆಜ್ ಬಿಲ್ಡ್ ಆದಾಗ ಆಟೋಮೆಟಿಕ್ಲಿ ಕಮ್ಯುನಿಕೇಷನ್ನಲ್ಲೂ ನಾವೇನು ಮಾಡ್ತೀವಿ, ಕರೆಕ್ಟ್ ಮಾಡ್ಕೊಳ್ತೀವಿ. ಸೊ ಹಾಗಾದರೆ ಏನಾಗುತ್ತೆ, ಇದರಿಂದ ಏನಾಗುತ್ತೆ, ಸೋಷಿಯಲ್ ಬಿಲಾಂಗಿಂಗ್ನೆಸ್ಸು ಜಾಸ್ತಿ ಆಗುತ್ತೆ, ಸೋಷಿಯಲ್ ಬಿಲಾಂಗಿಂಗ್ನೆಸ್ಸು ಕೂಡ ಜಾಸ್ತಿ ಆಗುತ್ತೆ. ಸೊ ದೇ ಆರ್ ಟೆಲ್ಲಿಂಗ್ ದ್ಯಾಟ್ ಡೋಂಟ್ ರನ್ ಅವೇ ಫ್ರಮ್ ದ ಸೋಷಿಯಲ್ ಇಂಟ್ರಾಕ್ಷನ್, ಯೂಸ್ ದೋಸ್ ಅಪಾರ್ಚುನಿಟೀಸ್. ಓಕೆ, ನೋ ಮ್ಯಾಟರ್, ಓಕೆ, ನೋ ಮ್ಯಾಟರ್ ನಾನು ರಾಂಗ್ ಮಾಡಲಿ ರೈಟ್ ಮಾಡಲಿ, ಫಸ್ಟ್ ಅದಕ್ಕೆ ಹೇಳೋದು ಕಮ್ಯುನಿಕೇಷನನ್ನು ಕಲಿಬೇಕಂತಂದರೆ ಫಸ್ಟ್ ಏನಿರಬೇಕು ನಿಮಗೆ, ಸ್ಟೇಜ್ ಫಿಯರ್ ಇರಬಾರ್ದು, ರೈಟ್? ಸ್ಟೇಜ್ ಫಿಯರ್ ಇಲ್ಲಿಲ್ಲ ಅಂತಂತಂದರೆ ಆಟೋಮೆಟಿಕ್ಲಿ ವಾಟ್ ಯು ಕ್ಯಾನ್ ಡೂ, ಸ್ಲೋಲಿ ಫಸ್ಟ್ ನಿಮಗೆ ಎಲ್ಲದಕ್ಕೂ ಹಂತವಾಗಿ ಹೋಗಬೇಕಾಗತ್ತೆ. ಓಕೆ, ಯು ಕೆನಾಟ್ ಬಿ ಗುಡ್ ಕಮ್ಯುನಿಕೇಟರ್ ವಿದಿನ್ 24/7. ಓಕೆ, ವಿದಿನ್ ಓವರ್ ನೈಟಲ್ಲಿ ನಿಮ್ಗೆ ಯಾರಿಗೂ ಗುಡ್ ಕಮ್ಯುನಿಕೇಟರ್ಸ್ ಆಗಲ್ಲ, ಅದಕ್ಕೆ ಎಫರ್ಟ್ ಬೇಕಾಗುತ್ತೆ. ಆ್ಯಸ್ ಐ ಟೋಲ್ಡ್ ಯು ಅರ್ಲಿಯರ್, it's gonna take a effort. Definitely there are no shortcut keys here. ಓಕೆ, ಯಾವುದೇ ರೀತಿಯ ಶಾರ್ಟ್ಕಟ್ ಕೀಸ್ ಇರಲ್ಲ. ಸೊ ಅದರಿಂದ ಏನಾಗುತ್ತೆ, ಇಂಟ್ರಾಕ್ಷನ್ ಆಗಬೇಕಂತಂದರೆ ನೀವು ಫಸ್ಟು ಪಬ್ಲಿಕ್ಕಿಗೆ ಅಟ್ಯಾಚ್ ಆಗಬೇಕಾಗುತ್ತೆ. ಪಬ್ಲಿಕ್ ಇನ್ ದ ಸೆನ್ಸ್, ಓಕೆ, ನಿಮ್ಮ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಎಲ್ಲಿ ವರ್ಕ್ ಮಾಡ್ತಾ ಇದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಡಿಪಾರ್ಟ್ಮೆಂಟ್ ಇರ್ಬೋದು, ಯಾರೇ ಇರಲಿ, ಎಲ್ಲೇ ಇರಲಿ, ನೀವೇನು ಮಾಡಬೇಕು, ಫಸ್ಟು ಮಾತನಾಡುವುದನ್ನು ಕಲಿಬೇಕು, ಇಂಟ್ರಾಕ್ಷನ್ ಇರಬೇಕು. ಅಂತಂದರೆ ಮಾತ್ರ ಯು ಕ್ಯಾನ್ ಡೆವಲಪ್ ಕಮ್ಯುನಿಕೇಷನ್ ಅನ್ನೋದನ್ನ ಇಲ್ಲಿ ಇದರಲ್ಲಿ ನಾವು ತಿಳಿದುಕೊಳ್ಳಬಹುದು. ಸೊ ಪ್ರೊವೈಡ್ ಸೋಷಿಯಲ್ ಇಂಟ್ರಾಕ್ಷನ್ಸ್ ಅಪಾರ್ಚುನಿಟೀಸ್, ಅಥವಾ ನೀವು ಬೇರೆದವ್ರಿಗೂ ಕೊಡಬೇಕು. ಓಕೆ, ಸೊ ಸೋಷಿಯಲ್ ಇಂಟ್ರಾಕ್ಷನ್ ಅವ್ರಿಗೂ ಮಾತನಾಡಲಿಕ್ಕೆ ಕೊಡಬೇಕು. ಸೊ ಬಿಕಾಸ್ ಗಿವ್ ದೆಮ್, ಓಕೆ, ಸೊ ಫಸ್ಟ್ ಲೆಟ್ ದೆಮ್ ಮೇಕ್ ಮಿಸ್ಟೇಕ್ಸ್, ರೈಟ್? ಸೊ ಅವ್ರು ಮಿಸ್ಟೇಕ್ಸ್ ಮಾಡಲಿ, ಬಟ್ ಆಮೇಲೆ ಸೊ ಹೇಗೆ ಒಂದು ಮಗು ಡೈರೆಕ್ಟ್ಲಿ ನಡೆಯೋಕ್ಕಾಗಲ್ಲ ಅಲ್ವಾ? ಸೊ ಹೇಗೆ ಸ್ಟೆಪ್ ಬೈ ಹೋಗಿನೇ ಅದು ಓಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಕ್ರಾಲಿಂಗ್ ಮಾಡಬೇಕು, ಆಮೇಲೆ ಏನು ಮಾಡುತ್ತೆ, ಸೊ ಸ್ವಲ್ಪ ಇದನ್ನು ತಗೊಂಡು ಸಪೋರ್ಟ್ ತೊಗೊಂಡು ಎದ್ದು ನಿಲ್ಲುತ್ತೆ. ಎದ್ದು ನಿಂತಾದ್ಮೇಲೆ 1 2 4 ಹೆಜ್ಜೆಗಳನ್ನು ಸ್ಟಾರ್ಟ್ ಮಾಡುತ್ತೆ, ಆಮೇಲೆ ನಡಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆಮೇಲೆ ಓಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಹೌದಲ್ವಾ? ಸೊ ಹಾಗೆ ಯಾವುದು ಲೈಫಲ್ಲಿ ಇಮಿಡಿಯೇಟಾಗಿ ನಮಗೇನೂ ಸಿಗಲ್ಲ, ಅದಕ್ಕೆ ಎಫರ್ಟ್ ಹಾಕಲೇಬೇಕು. ಸೊ ಎಫರ್ಟ್ ಇಲ್ಲದೆ ನಮಗೇನು ಸಿಗಲ್ಲ. ಓಕೆ, ಯು ಹ್ಯಾವ್ ಟು ಆಲ್ಸೋ ಪುಟ್ ಅ ಟೈಮ್ ಆಲ್ಸೋ. ಟೈಮ್ ಅನ್ನೋದು ಭಾಳ ಇಂಪಾರ್ಟೆಂಟು, ಹಾರ್ಡ್ ವರ್ಕ್ ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟು. ಸೊ ಹಾಗಾಗಿ ಏನಾಗುತ್ತೆ, ಸೊ ನೀವು ಇಂಟ್ರಾಕ್ಷನ್ಸ್, ಡೋಂಟ್ ರನ್ ಅವೇ ಫ್ರಮ್ ದ ಇಂಟ್ರಾಕ್ಷನ್ಸ್. ಯಾವುದೇ ರೀತಿ ಇಂಟ್ರಾಕ್ಷನ್ಸ್ ಅಂತ ಬಂದಾಗ ಅದರಿಂದ ದೂರ ಹೋಗಬೇಡಿ. ಸೊ ಆ ಅಪಾರ್ಚುನಿಟೀಸ್ಗಳನ್ನು ಯೂಸ್ ಮಾಡ್ಕೊಳ್ಳಿ, ಬೇರೆದವ್ರಿಗೂ ಯೂಸ್ ಮಾಡೋಕ್ಕೆ ಕೊಡಿ. ಸೊ ಹೀಗಾದಾಗ ಮಾತ್ರ ನಿಮ್ಮದು ಎಫೆಕ್ಟಿವ್ ಕಮ್ಯುನಿಕೇಷನ್ ಆಗುತ್ತೆ. ಹಾಗಾದರೆ ಲೆಟ್ ಅಸ್ ರಿಕ್ಯಾಪ್ ಒನ್ಸ್ ಅಗೇನ್. ಸೊ ಸ್ಟ್ರೈವ್ ಫಾರ್ ಅ ಮೆಸೇಜ್ ಕಂಪ್ಲೀಟ್ನೆಸ್ ಅಂತಂದರೆ ಏನು ಮಾಡಬೇಕು? Okay, you have to put effort to provide a crystal and clear information. Okay, build a feedback opportunity between and teacher. I told the example. So you have to give feedback opportunities. Okay, so either you have to receive or you have to give a time for the feedback. Don't assume immediately any response. So don't be a judgmental. Don't judge this person is this only, this person has done this only. Okay, don't be judgmental because situations are different here. So ಅವರ ಹಿಂದೆ ಏನಾಗಿದೆ, ಯಾಕಾಗಿದೆ ಅನ್ನೋದು ಮೊದಲು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಈ ರೀತಿಯಾಗಿ ನಿಮಗೆ ಗೊತ್ತಿದ್ರೆ ಮಾತ್ರ ಪ್ರಾಪರ್ ಕಮ್ಯುನಿಕೇಷನ್ ಮಾಡ್ಕೋಬೇಕು. ಇಸ್ ದ ಮೆಸೇಜ್ ರಿಯಲಿ ನೆಸೆಸರಿ? ಓಕೆ, ಸೊ ಎಸ್, ಡೆಫಿನೆಟ್ಲಿ ನೆಸೆಸರಿ ಇದೆ, ಬಟ್ ಯಾರೋ ಅರ್ಜೆಂಟಲ್ಲಿದ್ದಾಗ ನೀವು ಫುಲ್ ಸ್ಟೋರಿ ಹೇಳಕ್ಕೆ ಹೋದರೆ ವಿ ಡೋಂಟ್ ರಿಕ್ವೈರ್. ಓಕೆ, ಸೊ ನೋಬಡಿ ವಿಲ್ ನೋ ಒನ್ ಈಸ್ ಗೋನಾ ಟೇಕ್ ಇಟ್ ದ್ಯಾಟ್. ಸೊ you have to see the situations. Okay, situations ನೋಡಿಕೊಂಡು ನೀವು ಹೇಳಬೇಕು. ಇಷ್ಟೇ ಬೇಕಾ, ಶಾರ್ಟ್ ಆ್ಯಂಡ್ ಸ್ವೀಟ್ ಅಷ್ಟೇ ಹೇಳಿ. ಸೊ ಯಾವಾಗ ಸಮ್ ಟೈಮ್ ಇಟ್ ರಿಕ್ವೈರ್ಸ್, ದಟ್ ಟೈಮ್ ಯು ಕ್ಯಾನ್ ಟೆಲ್. ಓಕೆ, ನೆಕ್ಸ್ಟ್ ರೆಗ್ಯುಲರ್ ಡಿಸ್ಕನೆಕ್ಟ್ ಫ್ರಮ್ ದ ಟೆಕ್ನಾಲಜಿ. ಓಕೆ, ಆ್ಯಸ್ ಐ ಮೆನ್ಷನ್ಡ್ ಯು ಅರ್ಲಿಯರ್, ಸೊ ನಿಮ್ಮ ಬ್ರೈನನ್ನು ಯೂಸ್ ಮಾಡಿ ಬರೀ ಟೆಕ್ನಾಲಜಿ ಮೇಲೆ ನೀವು ಯಾವಾಗಲೂ ಇದೇ ಟೆಕ್ನಾಲಜಿ ಅಂತಂದರೆ ವಾಟ್ಸಪ್ ಹೇಳಿದ್ದೇ ಕರೆಕ್ಟು, ಈ ಮೀಡಿಯಾಸ್ ಹೇಳಿದ್ದೇ ಕರೆಕ್ಟು ನೀವು ಯು ಕೆನಾಟ್ ಅಸ್ಯೂಮ್ ದ್ಯಾಟ್. So that is why please regular disconnect from the technology. Provide a social interactions. Yes, definitely. Okay, social interaction ನೀವು ಅಪಾರ್ಚುನಿಟಿಯನ್ನು ಗೇನ್ ಮಾಡ್ಕೊಳ್ಳಿ, ಬೇರೆದವ್ರಿಗೂ ಕೊಡಿ, ಆವಾಗ ಮಾತ್ರ ಪ್ರಾಪರ್ ಕಮ್ಯುನಿಕೇಷನ್ ಅನ್ನೋದು ಆಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ communication. So see here we have learned today definition of communication is what is communication means.
ದ ವಾಟ್ ಎವರ್ ಇಂಟ್ರಾಕ್ಷನ್ ಬಿಟ್ವೀನ್ ಟೂ ಪೀಪಲ್. ಸಿ ಇಲ್ಲಿ ಏನಂತಂತಂದ್ರೆ ನೀವು ಮಾಡಿರೋ ಮೆಸೇಜ್, ನೀವು ಕೊಟ್ಟಿರೋ ಮೆಸೇಜ್ ಅವ್ರಿಗೆ ಪ್ರಾಪರ್ ಆಗಿ ಕನ್ವೆ ಆಗಬೇಕು. ದಟ್ ಈಸ್ ಕಾಲ್ಡ್ ಕಮ್ಯುನಿಕೇಶನ್. ಓಕೆ, ನಾವು ಏನೇ ಹೇಳಿದ್ರೆ ಅವ್ರಿಗೆ ಕರೆಕ್ಟಾಗಿ ಹೋಗಿರಬೇಕು. ಸೊ ಅಲ್ಲಿ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಹೋಗಿರಬೇಕು. ಸೊ ಕಾನ್ವರ್ಸೇಷನ್ ಬಿಟ್ವೀನ್ one or more than two or more than two people, okay, people is called a communication anta heltivi. Second is a ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಅನ್ನ ಡಿಸ್ಕಸ್ ಮಾಡಿದ್ವಿ. ದಟ್ ಇಸ್ ಅ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್. ವರ್ಬಲ್ ಅನ್ನೋದು ಏನಾಗುತ್ತೆ, ರಿಟನ್ ಆಗಿರ್ಬೋದು ಅಥವಾ ಸ್ಪೀಚ್ ಆಗಿರ್ಬೋದು. ನಾನ್ ವರ್ಬಲ್ ಅಲ್ಲಿ ನಮ್ಮ ಬಾಡಿ ಲ್ಯಾಂಗ್ವೇಜ್, ನಮ್ಮ ಸ್ಪೇಷಿಯಲ್ ಎಕ್ಸ್ಪ್ರೆಷನ್ದಿಂದ, ಐ ಕಾಂಟ್ಯಾಕ್ಟ್ದಿಂದ ನಮ್ಮ ಕಮ್ಯುನಿಕೇಷನ್ ಹೇಗಿದೆ ಅನ್ನೋದನ್ನು ಎಲ್ಲರೂ ತಿಳಿಬೋದು. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ನಾನ್ ವರ್ಬಲ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾನು ಹೇಳಿದೆ, ಇನಿಷಿಯಲಿ ನಿಮ್ಮ ಪ್ರೆಸೆಂಟೇಷನ್ಸು ಅಥವಾ ನಿಮ್ಮ ಡಿಬೇಟ್ಸು ಅಥವಾ ಡಿಸ್ಕಷನ್ಸು ಯಾವುದೇ ಆಗಿರಲಿ, ನಿಮ್ಮ ಬಾಡಿ ಲ್ಯಾಂಗ್ವೇಜು ಬಹಳ ಇಂಪಾರ್ಟೆಂಟು. ಸಪೋಸ್ ಕಂಟೆಂಟ್ ನಾಲೆಜ್ ಸಿಕ್ಕಾಪಟ್ಟೆ ಇದ್ರೂ ನಿಮಗೆ ಬಾಡಿ ಲ್ಯಾಂಗ್ವೇಜೇ ಇರಲಿಲ್ಲ ಅಂತಂದರೆ ಇಟ್ಸ್ ನೋ ಯೂಸ್. ಓಕೆ, ಇಟ್ಸ್ ನೋ ಯೂಸ್ ಆಫ್. ಸೊ ಅದರಿಂದ ನಾನು ಹೇಳ್ತಾ ಇರೋದು, ಸೊ ನಿಮ್ಮ ಪ್ರೆಸೆಂಟೇಷನ್ ಜೊತೆಗೆ ನಿಮ್ಮ ನಾನ್ ವರ್ಬಲ್ ಕಮ್ಯುನಿಕೇಷನ್ ಮೇಲೂ ನೀವೇನು ಮಾಡಬೇಕು, ಗಮನ ಕೊಡಬೇಕು. ಅಂದರೆ ಮಾತ್ರ ಅದು ಪ್ರಾಪರ್ ಕಮ್ಯುನಿಕೇಷನ್ ಅನ್ಸ್ಕೊಳ್ಳುತ್ತೆ. ಹಾಗಾದರೆ ನೆಕ್ಸ್ಟ್ ಬಂದು ವೈ ಕಮ್ಯುನಿಕೇಷನ್ ಈಸ್ ನೀಡೆಡ್. ಹೌದು, ಯಾವಾಗ ಬೇಕು ಇನ್ಫಾರ್ಮೇಷನನ್ನು ಕೊಡೋಕ್ಕೆ, ಯಾರಿಗಾದರೂ ಇನ್ಸ್ಟ್ರಕ್ಷನ್ಸ್ ಕೊಡೋಕ್ಕೆ ನಮಗೆ ಕಮ್ಯುನಿಕೇಷನ್ ಬೇಕು. ಯಾರಿಗಾದರೂ ಮೋಟಿವೇಟ್ ಮಾಡಲಿಕ್ಕೆ, ಯಾರಿಗಾದರೂ ಪ್ರೇಸ್ ಮಾಡಲಿಕ್ಕೆ, ರ್ಯಾಪೋ ಬಿಲ್ಡ್ ಮಾಡಲಿಕ್ಕೆ ವಿ ರಿಕ್ವೈರ್ ಅ ಕಮ್ಯುನಿಕೇಷನ್. ಆ್ಯಂಡ್ ಎಫೆಕ್ಟಿವ್ ಕಮ್ಯುನಿಕೇಷನನ್ನು ಇವಾಗ ನೋಡಿದ್ವಿ. ಸೊ ದಿಸ್ ಇಸ್ ಅಬೌಟ್ ಕಮ್ಯುನಿಕೇಷನ್. ಸೊ ನಾನು ಅದೇ ಹೇಳಿದೆ, ಐ ವಾಂಟ್ ಟು ಲಾಸ್ಟ್ಲಿ once again, communication works for those who work for at it. ಸೊ those who work for it at. ಸೊ ಅಂತಂದರೆ ಕಮ್ಯುನಿಕೇಷನ್ ವರ್ಕ್ ಯಾರಿಗೆ ವರ್ಕ್ ಆಗುತ್ತೆ ಅಂತಂದರೆ, ಯಾರು ನೀವು ಕಮ್ಯುನಿಕೇಷನ್ ಮೇಲೆ ವರ್ಕ್ ಮಾಡ್ತೀರಾ ಅವ್ರಿಗೆ ಮಾತ್ರ ಅದು ವರ್ಕ್ ಆಗುತ್ತೆ. ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಆ್ಯಂಡ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್ ಕಮ್ಯುನಿಕೇಷನ್ ಈಸ್ ಅ ಸ್ಕಿಲ್ ಆ್ಯಂಡ್ English is a subject. So there are two different things. Okay, so ಅದಕ್ಕೂ ಇದಕ್ಕೂ ನನಗೆ ಇಂಗ್ಲೀಷ್ ಸಿಕ್ಕಾಪಟ್ಟೆ ಬರುತ್ತೆ ಅಂತಂದರೆ ಇಟ್ ಡಸ್ ನಾಟ್ ಮೀನ್ ದಟ್ ಯು ಆರ್ ಅ ಗುಡ್ ಕಮ್ಯುನಿಕೇಟರ್. ಸೊ ಹಾಗಾದರೆ ನಾನು ಲಾಸ್ಟ್ ಒಂದು ಪಾಯಿಂಟ್ ಹೇಳ್ತೀನಿ. ಕಮ್ಯುನಿಕೇಷನ್ ವರ್ಕ್ ಫಾರ್ those who work at it. So those who work at it, ಯಾರು ಕಮ್ಯುನಿಕೇಷನ್ ಮೇಲೆ ವರ್ಕ್ ಮಾಡ್ತೀರಾ ಕಮ್ಯುನಿಕೇಷನ್ನು ಕೂಡ ನಿಮಗೆ ಈಸಿಯಾಗಿ ಬರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತೀವಿ. ಸೊ ಹಾಗಾದರೆ ಇನ್ನೂ ಒಂದು ಅಂತಂದರೆ, ನಾನು ಮೊದಲೇ ಹೇಳಿದಾಗೆ ಯಾರು ಕಮ್ಯುನಿಕೇಷನ್ ಅಂತಂದರೆ ಇಂಗ್ಲೀಷ್ ಕೂಡ ಒಂದು ಸಬ್ಜೆಕ್ಟ್ ಆಗುತ್ತೆ, ಸಬ್ಜೆಕ್ಟ್ ಆಗುತ್ತೆ. ಸೊ ಕಮ್ಯುನಿಕೇಷನ್ ಅನ್ನೋದು ಒಂದು ಸ್ಕಿಲ್ ಆಗುತ್ತೆ. ಸೊ ಎಲ್ಲರೂ ನಿಮಗೆ ಇಂಗ್ಲೀಷ್ ಗೊತ್ತಿದ್ರೆ ಯು ಕ್ಯಾನ್ ಬಿ ಅ ಗುಡ್ ಕಮ್ಯುನಿಕೇಟರ್ ಅಲ್ಲ. ಸೊ ಇಂಗ್ಲೀಷ್ ಅನ್ನೋದು ಒಂದು ಸಬ್ಜೆಕ್ಟು. ಸೊ ಕಮ್ಯುನಿಕೇಷನ್ ಗೊತ್ತಿದ್ರೆ ಇಂಗ್ಲೀಷನ್ನು ಕೂಡ ನೀವು ಇಂಪ್ರೂವ್ ಮಾಡ್ಕೋಬೋದು. ಫಸ್ಟ್ ನೀವು ಯು ಹ್ಯಾವ್ ಟು ಲರ್ನ್ ಹೌ ಟು ಸ್ಪೀಕ್. ದಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಆಸ್ ಐ ಮೆನ್ಷನ್ಡ್ ಯು, to improve your communication, predominantly you have to focus on activity classes. So this is all about communication. Thank you very much for watching this video. Okay, so next ಇದೇ ಕಂಟಿನ್ಯೂಯೇಷನ್ ನಾವು ಒಂದು ಆಕ್ಟಿವಿಟಿ ಜೊತೆಗೆ ನಿಮಗೆ ಸಿಗ್ತೀವಿ. ಥ್ಯಾಂಕ್ ಯು ವೆರಿ ಮಚ್ once again.